Namo Venkateshaya. Start with the things. Okay, what is conjunctiva? So, totally we are discussing about the ophthalmology. What is conjunctiva? Conjunctiva, it is an inflammation. Conjunctiva, it is an inflammation of the conjunctiva associated conjunctivitis. ಇದು conjunctiva ಮೇಲೆ ಲೇಯರ್ ಅಲ್ಲ. conjunctivitis ಅಂದರೆ ಇಟ್ ಇಸ್ ಅನ್ ಇನ್ಫ್ಲಮೇಷನ್ ಆಫ್ ದಿ ಕಂಜಕ್ಟಿವಾ ಅಸೋಸಿಯೇಟೆಡ್ ಹೈಪರೆಮಿಯಾ ಡಿಸ್ಚಾರ್ಜ್. ಹೈಪರೆಮಿಯಾ ಇದು ಕ್ಯೂ ಎಲ್ಲ ಪಸ್ ಎಲ್ಲ ಬರ್ತಾ ಇರ್ತದೆ ಅಲ್ರಿ, ಅದರಲ್ಲಿದ್ದ ಡಿಸ್ಚಾರ್ಜ್ ಏನು ವಾಟರ್ ಡಿಸ್ಚಾರ್ಜ್ ಆಗಿರ್ಬೋದು, ಇಲ್ಲ ಪಸ್ ಡಿಸ್ಚಾರ್ಜ್ ಆಗಿರ್ಬೋದು, ಅದನ್ನೇ ಹೇಳ್ತೇವೆ ನಾವು. ದಿಸ್ ಇಸ್ ಕ್ಲಾಸಿಫೈಡ್ ಇಂಟು ಬ್ಯಾಕ್ಟೀರಿಯಲ್, ವೈರಲ್, ಅಲರ್ಜಿಕ್, ಸಿಕ್ಯಾಟ್ರಿಯಲ್, ಅಪ್ಥಲ್ಮಾಲಜಿ, ನಿಯೋನೋಟ್ರಮ್ ಆ್ಯಂಡ್ ಮೆಮರಿನಸ್ ಕಂಜಕ್ಟಿವೈಟಿಸ್. ಈಗ ಹೇಳೋದೆಲ್ಲ ಇಂಪಾರ್ಟೆಂಟ್. ಇದನ್ನು ನಾವು ಡಿವೈಡ್ ಮಾಡೋದಾದರೆ ಬ್ಯಾಕ್ಟೀರಿಯಲ್ಲು ಮತ್ತು ವೈರಲ್ಲು. ಓಕೆ, ಬ್ಯಾಕ್ಟೀರಿಯಲ್ ಒಳಗೆ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಕಂಜಕ್ಟಿವೈಟಿಸ್, ಹೈಪರ್ ಅಕ್ಯೂಟ್ ಬ್ಯಾಕ್ಟೀರಿಯಲ್ ಕಂಜಕ್ಟಿವೈಟಿಸ್, ಕ್ರೋನಿಕ್ ಬ್ಯಾಕ್ಟೀರಿಯಲ್ ಕಂಜಕ್ಟಿವೈಟಿಸ್, ಆಂಗ್ಯುಲರ್, ಕ್ಲಮಡಿಯಲ್. ಓಕೆ, ಅಕ್ಯೂಟ್, ಹೈಪರ್ ಅಕ್ಯೂಟ್, ಕ್ರೋನಿಕ್, ಆಂಗ್ಯುಲರ್, ಕ್ಲಮಡಿಯಲ್. ಓಕೆ, ಇದೆಲ್ಲ. ಮತ್ತು ವೈರಲ್ದಾಗ ಅಡಿನೋವೈರಸ್, ಎಂಟ್ರೋವೈರಸ್, ಇದು ಕಾಂಟೇಜಿಯಮ್ ಆ್ಯಂಡ್ ಹರ್ಪೆಕ್ಸ್ ಸಿಂಪ್ಲಸ್ ವೈರಸ್ ಇವೆಲ್ಲ ಫಾರ್ಮೇಷನ್ ಮಾಡ್ತದೆ. ಇದು ಕ್ಲಮೆಡಿಯಲ್ ಕಂಜಕ್ಟಿವೈಟಿಸ್ ಅಂದರೆ ಇದು ಯಾವುದು ಬರ್ತೈತೆ ರೀ, ಇದೊಂದು ಟ್ರೆಕೋಮ ಬರ್ತೈತಿ. ಅಕ್ಯೂಟ್, ಹೈಪರ್ ಅಕ್ಯೂಟ್ ಇವೆಲ್ಲ. ಸೊ ಇವೆಲ್ಲ ಬ್ಯಾಕ್ಟೀರಿಯಾ, ನಾರ್ಮಲ್ ಬ್ಯಾಕ್ಟೀರಿಯಾ. ಅಲರ್ಜಿಕ್ ಅಂದರೆ ವರ್ನಲ್ ಕಂಜಕ್ಟಿವೈಟಿಸ್, ಸ್ಪ್ರಿಂಗ್ ಕ್ಯಾಥಾರ್ ಆ್ಯಂಡ್ ಅಟೋಪಿಕ್, ಜೈಂಟ್ ಪ್ಯಾಪಿಲರಿ. ಅದಾದಮೇಲೆ ಇದು ಕಂಜಕ್ಟಿವೈಟಿಸ್ ಫಂಕ್ಷನ್ ಇದೊಂದು. ಆಮೇಲೆ ಸಿಂಪಲ್ ಅಲರ್ಜಿಕ್ ಕಂಜಕ್ಟಿವೈಟಿಸ್. ಓಕೆ, ಆ್ಯಂಡ್ ಸಿಕ್ಯಾಟ್ರಿಯಲ್ ಇಮಿಡಿಯೇಟೆಡ್ ಸ್ಟಿವೆನ್ ಜಾನ್ಸನ್ ಸಿಂಡ್ರೋಮ್, ಟಾಕ್ಸಿಕ್ ಎಪಿಡರ್ಮಲ್ ನ್ಯೂರಲೈಸಿಸ್, ಮತ್ತು ಇದು ಆಪ್ಥಲ್ಮಾಲಜಿಯಾ ನಿಯೋನೆಟ್ರಮ್. ಓಕೆ, ಆ್ಯಂಡ್ ಮೆಂಬ್ರೇನಸ್ ಕಂಜಕ್ಟಿವೈಟಿಸ್. ಇವೆಲ್ಲ ಸಿಂಗಲ್ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ಬ್ಯಾಕ್ಟೀರಿಯಲ್, ಅಕ್ಯೂಟ್ ಬ್ಯಾಕ್ಟೀರಿಯಲ್ ಕಂಜಕ್ಟಿವೈಟಿಸ್. ಏನು ಅಕ್ಯೂಟ್ ಅಂದರೆ ಸಡನ್. ಆ್ಯಂಡ್ ಡೆಫಿನೇಷನ್: ಇನ್ಫೆಕ್ಷನ್ ಆಫ್ ಎನ್ ಕಂಜಕ್ಟಿವೈಟಿಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಹೈಪರೆಮಿಯಾ ಆ್ಯಂಡ್ ಮ್ಯೂಕೋಪುರ್ಲೆಂಟ್ ಡಿಸ್ಚಾರ್ಜ್. ಓಕೆ, ಮ್ಯೂಕೋಪುರ್ಲೆಂಟ್ ಡಿಸ್ಚಾರ್ಜ್ ಇರ್ತೈತಿ. ಈ ಇನ್ಫೆಕ್ಷನ್, ಕಂಜಕ್ಟಿವೈಟಿಸ್ ಇನ್ಫೆಕ್ಷನ್ ಇರ್ತೈತೆ, ಅದ್ರ ಜೊತೆಗೆ ಈಗ ಪಸ್ ಬರೋದಾಗಲಿ, ಮ್ಯೂಕೋಪುರ್ಲೆಂಟ್ ಡಿಸ್ಚಾರ್ಜ್ ಆಗಲಿ, ಇದೆಲ್ಲ ಬರ್ತಿರ್ತವೆ. ಯಾವ್ಯಾವ ಆರ್ಗಾನಿಸಮ್ ಕಾಸ್ ಮಾಡ್ತಾರೆ? ಸ್ಟೆಫೈಲೋಕೋಕಸ್, ಸ್ಟ್ಯಾಪ್ ಆರಿಯಸ್, ಇದು ನಿಮೋಕೋಕಸ್ಸು, ಮತ್ತು ಸ್ಟೆಪ್ಟೋಕೋಕಸ್ಸು ಆ್ಯಂಡ್ ಕೋಚ್ ವೀಕ್ಸ್ ಬೆಸಲ್ಸ್. ಇವು ಮೂರು ಸಾಕು. ಅಂದರೆ ಯಾವ್ಯಾವು ಈ ಸ್ಟೆಫೈಲೋಕೋಕಸ್ ಆರಿಯಸ್ಸು, ಮತ್ತು ನಿಮೋಕೋಕಸ್, ಮತ್ತು ಸ್ಟೆಪ್ಟೋಕೋಕಸ್ ಸಾಕು. ಓಕೆ, ಆ್ಯಂಡ್ ಕ್ಲಿನಿಕಲ್ ಸಿಂಪ್ಟಮ್ಸ್ ಈ ಹೆಂಗೆ ಬರ್ತಾರೆ ಅಂದರೆ ಈಗ ರೆಡ್ನೆಸ್ ಆಫ್ ಕಣ್ಣು ಕೆಂಪಗೆ ಆಗ್ಬಿಡ್ತಾರೆ. ಆಮೇಲೆ ಈ ವಿಷನ್ ಏನಿರ್ತೈತೆ ಎಲ್ಲ ಬ್ಲರ್ ಕಾಣ್ತಾ ಇರ್ತೈತೆ ಕಣ್ಣಿಗೆ. ಅದಾದಮೇಲೆ ಫಾರಿನ್ ಬಾಡೀಸ್ ಏನೋ ಒಂದು ಕಣ್ಣಿಗೆ ಏನೋ ಸಿಕ್ಕಂಬಿಟ್ಟತ್ತಪ್ಪ ಅನ್ನಂಗನ ಫೀಲಿಂಗ್ ಇರ್ತದೆ, ಫಾರಿನ್ ಬಾಡಿ ಸೆನ್ಸೇಷನ್. ಮತ್ತು ಡಿಸ್ಕಂಫರ್ಟ್ ಇರ್ತದೆ ಐ ಒಳಗೆ. ಈ ಮೇನ್ ಪ್ರೆಸೆಂಟಿಂಗ್ ಸಿಂಪ್ಟಮ್ಸ್ ಇವು: ಕಣ್ಣು ಕೆಂಪಗಾಗೋದು, ಕಣ್ಣು ಬ್ಲರ್ ಕಾಣೋದು, ಮತ್ತು ಏನಾದ್ರು ಕಣ್ಣಿಗೆ ಏನಾದ್ರು ಕೂತ್ಬಿಟ್ಟತೆ ಅಂತ ಅನ್ಸೋದು, ಡಿಸ್ಕಂಫರ್ಟ್, ಇದು ಕಣ್ಣು ಮುಚ್ಚಕ್ಕೆ ಬರಲ್ಲ, ತೆಗಿಯೋಕ್ಕೆ ಬರಲ್ಲ, ಉರಿಯೋದಪ್ಪ ಕಣ್ಣು, ಆ ಥರ. ಅದಾದಮೇಲೆ ಈ ಫೋಟೋಫೋಬಿಯಾ, ಮ್ಯೂಕೋಪುರ್ಲೆಂಟ್ ಡಿಸ್ಚಾರ್ಜ್ ಆಕತಿ. ಇದೆ ಅಂದ್ರೆ ಸಿಂಪ್ಟಮ್ಸ್ ಬಂದರೆ ಬರ್ತವೆ, ಇಲ್ಲಾಂದ್ರಿಲ್ಲ. ಮ್ಯೂಕೋಪುರ್ಲೆಂಟ್ ಡಿಸ್ಚಾರ್ಜ್ ಒಂದ್ಸಲ ಇದ್ರೂ ಇರ್ತೈತಿ, ಇಲ್ಲಾಂದ್ರಿಲ್ಲ. ಸೊ ಅಕ್ಯೂಟ್ ಕಂಜಕ್ಟಿವೈಟಿಸ್ ಅಂದ್ರೆ ಈ ಸಿಂಪ್ಟಮ್ಸ್ ಮೇಲೆ ಹೇಳ್ಬಿಡ್ಬೋದು ಅದನ್ನು. ಆ್ಯಂಡ್ ಸ್ಟಿಕ್ಕಿಂಗ್ ಆಫ್ ದಿ ಲಿಡ್ಸ್ ಅಂದರೆ ಈ ಕ್ಯೂ ಬಂದಿರ್ತೈತಲ್ಲ, ಪಸ್ ಬಂದಿರ್ತೈತಲ್ಲ, ಆ ಪಸ್ಸು ಈ ಮೇಲೆ ರೆಪ್ಪೆ ಕೆಳಗಿನ ರೆಪ್ಪೆ ಏನಿರ್ತೈತಲ್ಲ, ಮೇಲೆ ರೆಪ್ಪೆ ಕೆಳಗಿನ ರೆಪ್ಪೆ ಈಗ ಮೇಲೆ ರೆಪ್ಪೆ ಕೆಳಗಿನ ರೆಪ್ಪೆಪ್ಪ ಹಿಂಗೆ ಅಂಟಿಕೊಂಡ್ಬಿಡ್ತೈತಿ. ಅದಕ್ಕೆ ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್ ಅಂತ ಕರಿತೀವಿ ನಾವು. ಅದಾದಮೇಲೆ ಸೈನ್. ಈ ಸೈನ್ಸ್ ಏನು ಮಾಡ್ತೈತಿ? ಸೈನ್ಸ್ ಈಸ್ ಇಂಪಾರ್ಟೆಂಟ್. ಇದು ಫ್ಲೇಕ್ಸ್ ಆಫ್ ಮ್ಯೂಕೋಪಸ್ ಇನ್ ದ ಫಾರ್ನಿಕ್ಸ್, ಕ್ಯಾಂತೆ, ಲಿಡ್ ಮಾರ್ಜಿನ್. ಓಕೆ, ಇವೆಲ್ಲ ಪಾರ್ಟ್ಸ್ ಆಫ್ ಐಸು, ಕ್ಯಾಂತೆ, ಲಿಡ್ ಮಾರ್ಜಿನ್ ಮತ್ತು ಫಾರ್ನಿಕ್ಸ್ ಒಳಗೆ ಇವೆಲ್ಲ ಇರ್ತವೆ ಅಂತ ಹೇಳ್ತೀವಿ ನಾವು. ಅದಾದಮೇಲೆ ಕಂಜಕ್ಟಿವಲ್ ಕಂಜೆಷನ್. ಇದು ಕಿಮೋಸಿಸ್. ಹೆಂಗಂದ್ರೆ ಈ ಕಂಜಕ್ಟಿವ್ ಏನಿರ್ತೈತಲ್ಲ ಅದು ಸ್ವೆಲ್ ಆಗಿಬಿಡ್ತೈತಿ. ಅದಾದಮೇಲೆ ಪ್ಯಾಪಿಲೆ ಪೆಟಿಕಿಯಲ್ ಹೆಮರೇಜ್ ಆಕತಿ. ಅದಾದಮೇಲೆ ಇದು ಪ್ಯಾಪಿಲೆ ಪೆಟಿಕಿಯಲ್ ಹೆಮರೇಜ್. ಓಕೆ, ಸೊ ಇಂಪಾರ್ಟೆಂಟ್ ಏನಿಲ್ಲ ಕಿಮೋಸಿಸ್. ಈಗ ಸೈನ್ ಏನಪ್ಪ? ಫ್ಲೇಕ್ಸ್ ಆಫ್ ದಿ ಮ್ಯೂಕೋಪಸ್ ಆಕತಿ. ಅದು ಹೆಂಗೆ? ಫಾರ್ನಿಕ್ಸು, ಕ್ಯಾಂತೆ ಮತ್ತು ಲಿಡ್ ಮಾರ್ಜಿನ್ ಇವೆಲ್ಲ ಅಂಟಿಕೊಂಡ್ಬಿಡ್ತೀವಿ. ಫ್ಲೇಕ್ಸ್ ಟೈಪ್ ಬಂದ್ಬಿಡ್ತಾವೆ, ಈ ಥರ ಫ್ಲೇಕ್ಸ್ ಟೈಪ್. ಅದಾದಮೇಲೆ ಕಂಜಕ್ಟಿವಲ್ ಕಂಜೆಷನ್ ಮತ್ತು ಕಿಮೋಸಿಸ್ ಆಕತಿ, ಪ್ಯಾಪಿಲೆ ಪೆಟಿಕಿಯಲ್ ಹೆಮರೇಜ್ ಆಕತಿ. ಓಕೆ, ಇದು ಇಂಪಾರ್ಟೆಂಟ್. ಇವೆಲ್ಲ ಸೈನ್ಸ್ ಬರೆಯೋಕಾಗ್ತದೆ ನಾವು. ಓಕೆ, ಸಿಂಪ್ಟಮ್ಸ್ ಮುಗಿತು, ಸೈನ್ಸ್ ಮುಗಿತು. ಈ ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಪೇಷಂಟ್ ಕೇಮ್ ವಿತ್ ಕಂಪ್ಲೇಂಟ್ ಆಫ್ ದಿ ರೆಡ್ನೆಸ್ ಆಫ್ ಐಸ್, ಬ್ಲರಿಂಗ್ ಆಫ್ ವಿಷನ್ ವಿತ್ ಫಾರಿನ್ ಬಾಡಿ ಸೆನ್ಸೇಷನ್, ಡಿಸ್ಕಂಫರ್ಟ್. ನಾವೇನು ನೋಡ್ತೀವಿ? ಫ್ಲೇಕ್ಸ್ ಆಫ್ ಮ್ಯೂಕೋಪಸ್ ನೋಡ್ತೀವಿ. ಅದಾದಮೇಲೆ ಕಂಜಕ್ಟಿವಲ್ ಕಂಜೆಷನ್ ನೋಡ್ತೀವಿ. ಅದಾದಮೇಲೆ ಕೀಮೋಸಿಸ್, ಪ್ಯಾಪಿಲೆ ಪೆಟಿಕಿಯಲ್ ಹೆಮರೇಜ್ ನೋಡ್ತೀವಿ. ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಟಾಪಿಕಲ್ ಆ್ಯಂಟಿಬಯೋಟಿಕ್ಸ್, ಯಾವುದು? ಸಿಪ್ರೋಫ್ಲಾಕ್ಸಿನ್, ಓಲ್ಫ್ಲಾಕ್ಸಿನ್. ಅದಾದಮೇಲೆ ಸಿಪ್ರೋಫ್ಲಾಕ್ಸಿನ್ ಕೊಡ್ತೀವಿ, ಓಲ್ಫ್ಲಾಕ್ಸಿನ್ ಕೊಡ್ತೀವಿ, ಮಾಕ್ಸಿಫ್ಲಾಕ್ಸ್ ಕೊಡ್ತೀವಿ. ಎಲ್ಲ ಡ್ರಾಪ್ಸ್ ಕೊಟ್ಬಿಡ್ತೀವಿ ನಾವು ಮೇಲೆ ಟಾಪಿಕಲ್ ಆಂಟಿಬಯೋಟಿಕ್ಸ್. ಆದಮೇಲೆ ಇರಿಗೇಷನ್ ಆಫ್ ದಿ ಕಂಜಕ್ಟಿವಲ್ ಸಾಕ್ ವಿತ್ ಸ್ಟೆರಾಯ್ಡ್ ಲ್ಯೂಕ್ ವಾರ್ಮ್ ಸಲೈನ್ ಆರ್ ಒನ್ಸ್. ಈಗ ಕ್ಯೂ ಬಂದಿರ್ತೈತಲ್ಲ, ಈ ಪಸ್ ಬಂದಿರ್ತೈತಲ್ಲ, ಈ ಪಸ್ ಏನು ಮಾಡ್ತದೆ ಅಂದರೆ
ಪಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅನ್ ಈಗ ಅಲ್ಲೇ ಪಸ್ ಹಂಗೆ ಎದ್ಬಿಡುತ್ತೆ ಅಂತ ತಿಳ್ಕೊರಿ. ಆ ಪಸ್ಸು ಒಂಥರ ಬ್ಯಾಕ್ಗ್ರೌಂಡ್ ಆಗಿಬಿಡ್ತೈತಿ ಈ ಬ್ಯಾಕ್ಟೀರಿಯಾಗಳಿಗೆ. ಈ ಪಸ್ ಏನು ಮಾಡ್ತೈತಿ ಬ್ಯಾಕ್ಗ್ರೌಂಡ್ ಆಗಿಬಿಡ್ತೈತಿ ಈ ಬ್ಯಾಕ್ಟೀರಿಯಾಗಳಿಗೆ ಬೆಳ್ಯಾಕ. ಸೊ ಅದು ನಾವೇನು ಮಾಡ್ತೀವಿ, ಅದಕ್ಕೆ ನಾವು ಸ್ಟೆರಾಯ್ಲ್ ರಿಮೂವ್ ಮಾಡ್ಕೊಂಡು ಹೋಗ್ತೀವಿ ಬೈ ಇದನ್ನು, ಆಯಿತಾ. ಆದಮೇಲೆ ಅನಲೈಸಿಕ್ಸ್ ಈ ಬ್ರೂಫಿನ್ ಕೊಡ್ತೀವಿ, ಅಂದರೆ ಪ್ಯಾರಾಸಿಟಮಾಲ್ ಕೊಡ್ತೀವಿ. ಓಕೆ, ಸ್ಟಿರಾಯ್ಡ್ಸ್ನ ಅವಾಯ್ಡ್ ಮಾಡ್ತೀವಿ. ಸ್ಟಿರಾಯ್ಡ್ಸ್ ಏನಿತ್ತು ಅಂದ್ರೆ ವರ್ಸ್ ಮಾಡಿಬಿಡ್ತಾವೆ ಅದು ಕಂಡೀಷನ್ನ. ಓಕೆ, ಹೀಲಿಂಗ್ನು ಡಿಲೇ ಮಾಡಿಬಿಡ್ತಾವೆ. ಅಂದ್ರೆ ಇದೊಂದು ಆ್ಯಂಟಿ ಇನ್ಫ್ಲಮೇಟರಿ ರಿಯಾಕ್ಷನ್ ಮಾಡಿ ಈ ಥರ ಇದೆಲ್ಲ ಮಾಡಿ ಇನ್ಫೆಕ್ಷನ್ ಇನ್ನೂ ವರ್ಸ್ ಮಾಡಿಬಿಡ್ತಾವೆ ಅದನ್ನು. ಓಕೆ, ಜನರಲ್ ಮೆಜರ್ಸ್ ಏನು, ಈಗ ನಾರ್ಮಲ್ ಬರಲಾರ್ದಂಗೆ ಹೆಂಗೆ ನಾವು ಮೇಂಟೈನ್ ಮಾಡ್ಬೇಕಂದ್ರೆ ಫಸ್ಟು ಇನ್ನೊಂದು ರಬ್ಬಿಂಗ್. ಈ ಒಬ್ಬನಿಗೆ ಬಂದ್ಬಿಟ್ಟತ್ತಪ್ಪ, ಆ ಬಂದಾನು ಕಣ್ಣು ತಿಕ್ಕೆ ಅಂತಾನಲ್ಲ, ಕಣ್ಣು ತಿಕ್ಕೆ ಬಾಡ್ರಿ ಅಂತ ಹೇಳ್ಬೇಕು ಅವರಿಗೆ. ಓಕೆ, ಮೆನ್ಷನ್ಡ್ ಹ್ಯಾಂಡ್ ಹೈಜಿನ್, ಅವಾಯ್ಡ್ ರಬ್ಬಿಂಗ್ ಐಸ್, ಕ್ಲೀನ್ ಡಿಸ್ಚಾರ್ಜ್ ದ ಸ್ಟೆರೈಲ್ ಕಾಟನ್ ಸಲೈನ್, ಅವಾಯ್ಡ್ ದ ಕಾಂಟ್ಯಾಕ್ಟ್ ಲೆನ್ಸ್ ಅಂಟಿಲ್ ಕ್ಯೂರ್ಡ್. ಈ ಕಾಂಟ್ಯಾಕ್ಟ್ ಇದು ಲೆನ್ಸ್ ಇಟ್ಬಿಟ್ರಪ್ಪ ಏನತ್ತಂದ್ರೆ, ಈಗ ಈಗ ಏನಪ್ಪ ಕಾಂಟ್ಯಾಕ್ಟ್ ಲೆನ್ಸ್ ಒಳಗೆ ಇಟ್ಬಿಟ್ಟು ಅಂದ್ರೆ ಹೀಟ್ ಆಕತಿ. ಸೊ ಬ್ಯಾಕ್ಟೀರಿಯಾಗೆ ಹೀಟ್ ಅದು ಇದು ಅಂದರೆ ಜಗ್ಗಿ ಬೆಳಕ್ಕೆ ಸ್ಟಾರ್ಟ್ ಆಕತಿ. ಈಗ ಏನಾರು ಕಾಂಟ್ಯಾಕ್ಟ್ ಲೆನ್ಸು ಏನೇನಿತ್ತಂದರೆ ಅಲ್ಲೇನು ಇರಲಿಲ್ಲ ಅಂದ್ರೆ ಅದನ್ನು ಗಾಳಿ ಎಕ್ಸ್ಪೋಜರ್ ಮಾಡ್ತೀವಿ. ಆ್ಯಂಡ್ ಇದು ಮತ್ತು ಅದಾದಮೇಲೆ ಕಂಜಕ್ಟಿವೈಟಿಸ್ನ ಟೆಂಪ್ರೇಚರ್ ಲೋ ಮೇಂಟೈನ್ ಮಾಡಿದೆ ವಿಚ್ ಪ್ರೆಸೆಂಟ್ ಬ್ಯಾಕ್ಟೀರಿಯಲ್ ವಿಚ್ ಪ್ರಿವೆಂಟ್ ಇದು ಪ್ರಿವೆಂಟ್ ಮಾಡ್ತೈತೆ. ಅಂದ್ರೆ ಇದೇನಿಲ್ಲ ಬೈ, ಈಗ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತೀವ ಒಳಗೆ ಹೀಟ್ ಹಾಕ್ಯಂತ ಕುದಿ ಒಟ ಈಗ ನಾವು ಬರಬೇಕಂದ್ರೆ ಅರ್ಥ ಮಾಡ್ಕೋಬೇಕಂದ್ರೆ ಕುದಿ ಆಕತಿ, ಹೀಟ್ ಆದಾಗಿಟ್ಲೆ ಬ್ಯಾಕ್ಟೀರಿಯಾ ಬೆಳಕ್ಕೆ ಸ್ಟಾರ್ಟ್ ಆಕತಿ. ಫುಲ್ ಕೋಲ್ಡ್ ಇಟ್ಬಿಡ್ಬೇಕು, ಅಂದ್ರೆ ಫುಲ್ ಕೋಲ್ಡ್ ಅಂದ್ರೆ ನೀ ಐಸ್ ಇಡೋದಲ್ಲ. ಆ ಕಾಂಟ್ಯಾಕ್ಟ್ ಲೆನ್ಸ್ ತೆಗಿಬೇಕು. ಕಾಂಟ್ಯಾಕ್ಟ್ ಲೆನ್ಸ್ ತೆಗೆದ್ಗಟ್ಲೆ ಏನಾಕತಿ, ಈ ಎಕ್ಸ್ಪೋಜರ್ ಟು ದ ಏರ್ ಇದೆ ಜಾಸ್ತಿ, ಕಂಜಕ್ಟಿವ್ ಟೆಂಪ್ರೇಚರ್ ಲೋ ಆಕತಿ. ಸೊ ಅವಾಗ ವಿಚ್ ಪ್ರಿವೆಂಟ್ ಮಾಡ್ತೈತಿ ಬ್ಯಾಕ್ಟೀರಿಯಲ್ ಗ್ರೋತ್ ಅಷ್ಟೇ. ಆಮೇಲೆ ಇದು ಬ್ಯಾಕ್ಟೀರಿಯಾದ ಇದಾಯ್ತು. ಅಂಡ್ ಟ್ರೊಕೋಮ ಓದಿದ್ವಿ, ಇಲ್ಲಪ್ಪ ಇಲ್ಲಿ ಓದಿದ್ವಿ ನಾವು ಯಾವುದೋ ಅಲರ್ಜಿಕ್ ಇದು ಬ್ಯಾಕ್ಟೀರಿಯಾದಾಗ ಕ್ಲಮಿಡಿಯಲ್ ಇನ್ಫೆಕ್ಷನ್ ಅಂತೇಳಿ ಟ್ರೊಕೋಮಾ. ಇಟ್ ಈಸ್ ಅನ್ ಕ್ರೋನಿಕ್ ಇದು ಈಗ ಅಕ್ಯೂಟ್ ಓದಿದ್ವಿ ಕ್ರೋನಿಕ್. ಇಟ್ ಈಸ್ ಅನ್ ಕ್ರೋನಿಕ್ ಕೆರೆಕ್ಟೋ ಕಂಜಕ್ಟಿವೈಟಿಸ್ ಅಟ್ಯಾಚಿಂಗ್ ಕಂಜಕ್ಟೈವಾ. ಇಟ್ ಈಸ್ ಅ ಕ್ರೋನಿಕ್ ಕೆರೆಕ್ಟೋ ಕಂಜಕ್ಟಿವೈಟಿಸ್ ಅಟ್ಯಾಚಿಂಗ್ ಕಂಜಕ್ಟೈವಾ ಅಂಡ್ ಕಾರ್ನಿಯಾ ಕ್ಯಾರೆಕ್ಟರೈಸ್ಡ್ ಬೈ ದ ಫಾಲಿಕಲ್ಸ್ ಸ್ಕಾರಿಂಗ್ ಅಂಡ್ ಕಂಜಕ್ಟಿವೈಟಿಸ್. ಇದೇನಿಲ್ಲ, ಇದು ಕ್ರೋನಿಕ್ ಕೆರೆಕ್ಟೋ ಕಂಜಕ್ಟಿವೈಟಿಸ್. ಕಂಜಕ್ಟಿವೈಟಿಸ್ ಅಂತ ಗೊತ್ತಿದೆ, ಇನ್ಫೆಕ್ಷನ್ ಅದು ಅಫೆಕ್ಟಿಂಗ್ ಕಂಜಕ್ಟೈವಾ ಅಂಡ್ ಕಾರ್ನಿಯಾ ಕ್ಯಾರೆಕ್ಟರೈಸ್ಡ್ ಬೈ ಫಾಲಿಕಲ್ಸ್ ಸ್ಕಾರಿಂಗ್ ಆಫ್ ಕಂಜಕ್ಟೈವ. ಇದು ಇಂಪಾರ್ಟೆಂಟ್. ಏನು ಗೊತ್ತಾ, ಕ್ಯಾರೆಕ್ಟರೈಸ್ಡ್ ಬೈ ಇದು ಕಂಜಕ್ಟೈವ ಮತ್ತು ಕಾರ್ನಿಯಾಕ್ಕೆ ಎರಡು ಎಫೆಕ್ಟ್ ಮಾಡ್ತೈತೆ, ಕಂಜಕ್ಟೈವಾ ಆ್ಯಸ್ ವೆಲ್ ಆಸ್ ಕಾರ್ನಿಯಾ. ಸೊ ಆದಮೇಲೆ ಬೈ ಇದು ಕ್ಯಾರೆಕ್ಟರೈಸ್ಡ್ ಬೈ ಫಾಲಿಕಲ್ಸ್ ಸ್ಕಾರಿಂಗ್ ಆಫ್ ಕಂಜಕ್ಟೈವಾ. ಈಜಿಪ್ಷಿಯನ್ ಆಪ್ಥಲ್ಮಿಯಾ ಇದು ನೆನಪಿಟ್ರಿ, ಫಾಲಿಕಲ್ಸು ಮತ್ತು ಸ್ಕಾರಿಂಗ್ ಆಫ್ ದಿ ಕಂಜಕ್ಟೈವಾ ಇರ್ತೈತಿ ಇದ್ರೊಳಗೆ. ಓಕೆ, ಅದ ಇಟಿಯಾಲಜಿ. ಇದೇನಪ್ಪ ಯಾವುದದು ಅಂದರೆ ಇದು ನೆನಪಿಟ್ಟಾಗ್ರಿ, ABBAC, ABBAC. ಓಕೆ, ಇವು ಸೀರೋ ಟೈಪ್ಸ್ ಇರ್ತವೆ. ಯಾವುದು ಕಾಸ್ ಮಾಡೋದು ಅಂದ್ರೆ ಕ್ಲಮಿಡಿಯಾ ಟ್ರೈಕೋಮಟಿಸ್. ರೂಟ್ ಆಫ್ ಟ್ರಾನ್ಸ್ಮಿಷನ್ 3F. ಒಂದು ಫಿಂಗರ್, ಕಣ್ಣು ಈಗ ಯಾರನ್ನ ಬಂದಿರ್ತದೆ ಬೈ ಏನಾರು ಮುಟ್ಕೊಂಡು ಮತ್ತೆ ಕಣ್ಣು ಮುಟ್ಕೊಂಡ್ಬಿಟ್ರೆ ಫಿಂಗರ್ ಆಕತಿ. ಈಗ ಏನಾರು ಫ್ಲೈಸು ಅದು ಯಾವ್ದು ಇನ್ಫೆಕ್ಷನ್ ಇತ್ತು ಕ್ಲಮಿಡಿಯಾ ಟ್ರೈಕೋಮಟಿಸ್ ಇತ್ತಲ್ಲಿ ಅದೇನೋ ಬಿಟ್ಟು ಬಂದು ಹಿಂಗೆ ಆಯಿತಾ. ಅದಾದಮೇಲೆ ಫೋಮೈಟ್ಸು ಫಿಂಗರ್ಸು ಫ್ಲೈಸ್ 3F ಅಂತ ಕರಿತೀವಿ, ಟ್ರೈಕೋಮಾ TF. ಓಕೆ, 3F. ಆ್ಯಂಡ್ ಪ್ಯಾಥೋಜೆನಸ್ ಅಂದರೆ ಟೈಪ್ 4 ಹೈಪರ್ ಸೆನ್ಸಿಟಿವಿಟಿ. ಫುಲ್ ಏನಾಕತ್ತಿಲ್ಲ ಅಂದರೆ ಟೈಪ್ 4 ಹೈಪರ್ ಸೆನ್ಸಿಟಿವಿಟಿ. ಕ್ಲಿನಿಕಲ್ ಫೀಚರ್ಸು ಇದನ್ನು ಡಿವೈಡ್ ಮಾಡ್ತಾರೆ 2 ಫೇಸ್ದಾಗ. ಒಂದು ಆಲ್ರೆಡಿ ನಾನು ಕ್ರೋನಿಕ್ ಅಂತ ಹೇಳಿದೆ, ಬಟ್ ಇಲ್ಲಿ ಡಿವೈಡ್ ಮಾಡೋಕಂದ್ರೆ ಫಸ್ಟಿಗೆ ಅಟ್ಯಾಕ್ ಆಗಿಬಿಡ್ತೈತಿ ಯಾವ್ದು ಈ ಟ್ರಕೋಮಾ ಅಟ್ಯಾಕ್ ಆದಾಗಟ್ಲೆ ಇಟ್ ಈಸ್ ಡಿವೈಡೆಡ್ ಇಂಟು ಫೇಸ್ ಆಫ್ ಆಕ್ಟಿವ್ ಇನ್ಫ್ಲಮೇಟರಿ ಟ್ರೈಕೋಮಾ ಆ್ಯಂಡ್ ಫೇಸ್ ಆಫ್ ದಿ ಕ್ರೋನಿಕ್ ಸಿಕಾಟ್ರಿಯಲ್ ಟ್ರೈಕೋಮಾ. ಆಕ್ಟಿವ್ ಇನ್ಫ್ಲಮೇಟರಿ ಟ್ರೈಕೋಮಾ ಕ್ರೋನಿಕ್ ಸಿಕಾಟ್ರಿಯಲ್ ಟ್ರೈಕೋಮಾ ಡಿವೈಡ್ ಆಕತಿ. ಸಿಮ್ಟಮ್ಸ್ ಹೆಂಗೆ ಕಾಣ್ತೈತೆ ಅಂದ್ರೆ ಸೇಮ್, ಅಲ್ಲಿ ಫಾರಿನ್ ಬಾಡಿ ಸೆನ್ಸೇಷನ್ ಆಕತಿ. ಫಾರಿನ್ ಬಾಡಿ ಸೆನ್ಸೇಷನ್ ಅಂದರೆ ಏನೋ ಒಂದು ಕಣ್ಣಾಗ ಏನೋ ಕುಂತಂಗೆ ಆಕತಿ. ಆಮೇಲೆ ಲ್ಯಾಕ್ರಿಮೇಷನ್ ಆಕತಿ, ಅಂದರೆ ಯಾವಾಗಲೂ ಕಣ್ಣೀರು ಬರ್ತಾನೆ ಇರ್ತೈತೆ, ಅದು ಇರಿಟೇಷನ್ಲಿದ್ದ. ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್, ಯಾಕಂದ್ರೆ ಕ್ಯೂ ಬರ್ತಿರ್ತೈತೆ ಆ ಕಣ್ಣಾಗ. ಆಲ್ರೆಡಿ ಹೇಳಿದ್ನಲ್ಲಿ ಈ ರೆಪ್ಪೆನ ಕರಿ ಇಲ್ಲಿ ಕ್ಯೂ ಬಂದು ಕುಂದಿರ್ತೈತಲ್ಲ, ಇಲ್ಲಿ ಅಟ್ಯಾಚ್ ಆಗಿಬಿಡ್ತೈತಿ. ಅದಕ್ಕೆ ನಾವು ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್ ಅಂತ ಕರಿತೀವಿ. ಆಮೇಲೆ ಮ್ಯೂಕೋಪುಲರ್ ಡಿಸ್ಚಾರ್ಜ್ ಆವಾಗಲೂ ಹಾಕಿರ್ತೈತೆ. ಒಂದು ನಾಲ್ಕು ಏನೇನು ಫಾರಿನ್ ಬಾಡಿ ಸೆನ್ಸೇಷನು, ಲ್ಯಾಕ್ರಿಮೇಷನ್, ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್ ಮತ್ತು ಮ್ಯೂಕೋಪುಲರ್ ಡಿಸ್ಚಾರ್ಜ್. ಈಗ ನಾವು ಅಕ್ಯೂಟು ಮತ್ತು ಕ್ರೋನಿಕ್ನ ಡಿವೈಡ್ ಅಂತ ಮಾಡಿದವಪ್ಪ. ಈಗ ನಾವು ಅವು ಪೇಷಂಟ್ ಬರೋದು ಇದ್ರಂಗೆ ಹೆಂಗೆ ಫಾರಿನ್ ಬಾಡಿ ಸೆನ್ಸೇಷನ್ ಆಕತಿ, ಹಿಂಗಾಕತಿ ಅಂತ ಬರ್ತಾನತ್ತ. ಫಾರಿನ್ ಬಾಡಿ ಸೆನ್ಸೇಷನು, ಲ್ಯಾಕ್ರಿಮೇಷನು, ಸ್ಟಿಕ್ಕಿಂಗ್ ಆಫ್ ಐಲಿಡ್ಸ್, ಮ್ಯೂಕೋಪುಲರ್ ಡಿಸ್ಚಾರ್ಜ್. ಸೊ ಈ ಥರ ಬಂದಾಗ ನಾವು ಸೈನ್ಸ್ ನೋಡ್ತೀವಿ, ಅಕ್ಯೂಟ ಕ್ರೋನಿಕ್ ಅಂತೇಳಿ. ಈಗ ಅಕ್ಯೂಟ್ ನೋಡೋದಂದ್ರೆ ಕಂಜಕ್ಟಿವಲ್ ಸೈನ್ ಹೆಂಗಿರ್ತದೆ ಗೊತ್ತಾ,
ಕಂಜೆಷನ್ ಆಲ್ರೆಡಿ ಇರ್ತದೆ ಹೇಳಿದ್ನಲ್ಲ. ಆಮೇಲೆ ಇಲ್ಲಿ ಫಾಲಿಕಲ್ಸ್ ಅಂತ ಹೇಳಿದ್ದು ನಾನು. ಯಾಕಲ್ಲಿ ಇಲ್ಲಿ ನಾನು ಡೆಫಿನೇಷನ್ ಏನು ಹೇಳಿದ್ದೆ, ಕ್ಯಾರೆಕ್ಟರೈಸ್ಡ್ ಬೈ ಫಾಲಿಕಲ್ಸ್, ಸ್ಕಾರಿಂಗ್ ಆ್ಯಂಡ್ ಕಂಜಕ್ಟಿವ್ ಅಂತ ಹೇಳಿದ್ದೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂದ್ರೆ, ಸೊ ಕಂಜೆಷನ್ ಆದಮೇಲೆ ಇಲ್ಲಿ ಕಂಜಕ್ಟಿವ್, ಆಮೇಲೆ ಕಂಜಕ್ಟೈವಲ್ ಫಾಲಿಕಲ್. ಓಕೆ, ಕಂಜಕ್ಟಿವ್ ಏಕೆ ಸಾಗೋಗ್ರೇನ್ ಫಾಲಿಕಲ್ಸ್ ಕಾಣ್ತಾವೆ. ಓಕೆ, ಹಿಡಿದು ಅಪ್ಪರ್ ಪಾಲ್ಪೇಬ್ರಲ್ ಕಂಜಕ್ಟಿವ್, ಗೂಗಲ್ದಾಗ ನೋಡ್ಕೇರಿ ಅದನ್ನು, ಸಾಗೋಗ್ರೇನ್ ಫಾಲಿಕಲ್ಸ್ ಏನಂತ. ಆ್ಯಂಡ್ ಪ್ಯಾಪಿಲೆ ರೆಡ್ ಆ್ಯಂಡ್ ವ್ಯಾಲ್ವಿಟಿ ಅಪಿಯರೆನ್ಸ್ ಆ್ಯಂಡ್ ಅಟ್ ಅಪ್ಪರ್ ಆ್ಯಂಡ್ ಪಾಲ್ಪೇಬಲ್ ಕಂಜಕ್ಟಿವ್. ಪ್ಯಾಪಿಲೆ ಹೆಂಗೆ ಕಾಣ್ತತಿ, ರೆಡ್ ಆ್ಯಂಡ್ ಈಗ ಪ್ಯಾಪಿಲೆ ಹೆಂಗೆ ಕಾಣ್ತದೆ ಅಂದ್ರೆ ರೆಡ್ ಆ್ಯಂಡ್ ವ್ಯಾಲ್ವೆಟ್ ಅಪಿಯರೆನ್ಸ್ ಎಟ್ ದ ಅಪ್ಪರ್ ಪಾಲ್ಪೇಬಲ್ ಕಂಜಕ್ಟಿವ್. ಈ ಕಣ್ಣಿನ ಮೇಲೆ ಹಿಂಗೆ ಎತ್ತಿ ನೋಡಿದ್ವಿ ಅಂತ ತಿಳ್ಕರಿ ಬಾಯ್, ಇದು ಕಣ್ಣು ಮೇಲೆ ಎತ್ತಿ ನೋಡಿದ್ವಿ ಅಂತ ತಿಳ್ಕರಿ ಬಾಯ್ ಇದ್ರಂಗೆ. ಓಕೆ, ಪ್ಯಾಪಿಲೆ ಇದು ಫಾಲಿಕಲ್ಸ್ ಅಂತ ಕರಿತಾರೆ, ಇದು ಪ್ಯಾಪಿಲೆ ಅಂತ ಕರಿತಾರೆ. ಓಕೆ, ಇದು ಪ್ಯಾಪಿಲೆ, ಓಕೆ, ಇದು ಫಾಲಿಕಲ್ ಬರುತ್ತಲ್ಲ ಫಾಲಿಕಲ್, ಇದು ಪ್ಯಾನಸ್ ಫಾರ್ಮೇಷನ್. ಓಕೆ, ಈ ಥರ ಫಾರ್ಮೇಷನಾಗ ಒಂದು ಹೋಗತಿ. ಇದು ಕಂಜಕ್ಟಿವ್ ಆದಾಗ ಯಾವುದು CCP. ಓಕೆ, ಕಂಜಕ್ಟಿವ್ ಆದಾಗ ಕಂಜಕ್ಟಿವಲ್ ಫಾಲಿಕಲ್ ಮತ್ತು ಪ್ಯಾಪಿಲೆ ಅಂದರೆ ರೆಡ್ ಆ್ಯಂಡ್ ವ್ಯಾಲ್ವೆಟ್ ಸೈನ್ ಬರ್ತೈತೆ, ಹಿಡಿದು ಅಪ್ಪರ್ ಪ್ಯಾಪಿಲ್ ಇದು. ಆಮೇಲೆ ಕಾರ್ನಿಯಾದಾಗ ನಾನು ಆಲ್ರೆಡಿ ಹೇಳಿದ್ದು ಏನಂತ, ಈ ಡೆಫಿನೇಷನ್ ಏನಿತ್ತು ಬೈ, ಕಾರ್ನಿಯಾ ಮತ್ತು ಕಂಜಕ್ಟಿವ್ ಎರಡು ಅಂತಿತ್ತು. ಕಾರ್ನಿಯಾ ಕಂಜಕ್ಟಿವ್ ಹೆಂಗಂದ್ರೆ, ಈ ಕಾರ್ನಿಯಾದಾಗ ಏನಾಕತಿ ಕಂಜಕ್ಟಿವ್ ಓದಿದ್ವಿ, ಸೂಪರ್ಫಿಷಿಯಲ್ ಕೆರಾಟೈಟಿಸ್. ಓಕೆ, ಕೆರಾಟೈಟಿಸ್ ಆಯ್ತು, ಮತ್ತು ಫಾಲಿಕಲ್ಸ್ ಪ್ರೆಸೆಂಟ್ ಇರೋದು ಲಿಂಬಸ್. ಓಕೆ, ಲಿಂಬಸ್ ಏನಿರ್ತೈತೆ ಅಲ್ಲಿ, ಇಲ್ಲಿ ಫಾಲಿಕಲ್ಸ್ ಪ್ರೆಸೆಂಟ್ ಇರ್ತಾವೆ ಇಲ್ಲಿ. ಮತ್ತು ಪ್ಯಾನಸ್ ಫಾರ್ಮೇಷನ್ ಆಕತ್ತಿದೆ, ವ್ಯಾಸ್ಕುಲರೈಸೇಷನ್ ಆಫ್ ದಿ ಕಾರ್ನಿಯಾ ಸುಪೀರಿಯರ್ಲಿ. ಓಕೆ, ಪ್ರೋಗ್ರೆಸಿವ್ ಪ್ಯಾನಸ್ ವ್ಯಾಸ್ಕುಲರೈಸೇಷನ್ ಆಫ್ ಕಾರ್ನಿಯಾ ಸುಪೀರಿಯರ್ಲಿ. ಕಾರ್ನಿಯಲ್ ಅಲ್ಸರ್ ಆಕತ್ ಬೈ, ಕಾರ್ನಿಯಲ್ ಅಲ್ಸರ್ ಆಯ್ತಾ. ಮತ್ತು ಕಾರ್ನಿಯಲ್ ಸೈನ್, ಕಾರ್ನಿಯಲ್ ಅಪೋಸಿಟಿ. ಓಕೆ, ಕಾರ್ನಿಯಲ್ ಸೈನ್ ಏನಾಕತಿ ಇದ್ರೊಳಗೆ. ಓಕೆ, ಇದೇನೋದು ಅಕ್ಯೂಟ್, ಈಗ ಸಡನ್ ಬಂದ್ಗಟ್ಲೆ ಆ್ಯಕ್ಟಿವ್, ಫೇಸ್ ಆಫ್ ಆ್ಯಕ್ಟಿವ್ ಮತ್ತು ಕ್ರೋನಿಕ್ ಇದು. ಓಕೆ, ಫೇಸ್ ಆಫ್ ಆ್ಯಕ್ಟಿವ್ ಆಸ್ ವೆಲ್ ಆಸ್ ಕ್ರೋನಿಕ್. ಈ ಆ್ಯಕ್ಟಿವ್ದಾಗ ಇದಾಯ್ತಪ್ಪ, ಈ ಕ್ರೋನಿಕ್ದಾಗ ಏನಾಕತಿ, ಅದು ಆ್ಯಕ್ಟಿವ್ ಮತ್ತು ಕ್ರೋನಿಕ್ದಾಗ ಏನಾಕತಿ ಅಂದ್ರೆ ಕಂಜಕ್ಟಿವಲ್ ಸ್ಕಾರಿಂಗ್ ಆಕತಿ. ಸ್ಕಾರಿಂಗ್ ಆದಮೇಲೆ ಆರ್ಟ್ಸ್ ಲೈನ್ ಬರ್ತೈತಿ. ಲೈನ್ ಆಫ್ ದಿ ಸಿಕಾಟ್ರೈಸೇಷನ್ ಸ್ಕಾರ್ ಆಸ್ ಎಟ್ ಅಪ್ಪರ್ 1/3 ಆ್ಯಂಡ್ ಲೋವರ್ 1/3 ಆಫ್ ದಿ ಪಾಲ್ಪೇಬ್ರಲ್ ಕಂಜಕ್ಟಿವ್. ಓಕೆ, ಕಂಜಕ್ಟಿವಲ್ ಸೈನ್ ಏನಾಕತಿ ಇಲ್ಲಿ ಇದ್ರೊಳಗೆ ಕ್ರೋನಿಕ್ದಾಗ. ಈಗ ಆ್ಯಕ್ಟಿವ್ ಒಂದು ನೋಡಿದ್ವಿ, ಆ್ಯಕ್ಟಿವ್ ಫೇಸ್ ಫುಲ್ ಆ್ಯಕ್ಟಿವ್ದಾಗ ಏನಾಕತ್ತೆ ಅಂತ ನೋಡಿದ್ವಿ. ಈಗ ಕ್ರೋನಿಕ್ದಾಗಿದ್ದಾಗ ಏನಂತ ನೋಡ್ಬೇಕು. ಆರ್ಟ್ಸ್ ಲೈನ್ ಬರ್ತೈತಿ. ಆರ್ಟ್ಸ್ ಲೈನ್ ಆಫ್ ದಿ ಸಿಕಾಟ್ರೈಸೇಷನ್ ಸ್ಕಾರ್ ಎಟ್ ದ ಅಪ್ಪರ್ 1/3 ಆ್ಯಂಡ್ ಲೋವರ್ 1/3 ಆಫ್ ದಿ ಪಾಲ್ಪೇಬ್ರಲ್ ಕಂಜಕ್ಟಿವ್. ಇದೇನು ಪಾಲ್ಪೇಬ್ರಲ್ ಕಂಜಕ್ಟಿವ್ ಐತಲ್ಲ, ಪಾಲ್ಪೇಬ್ರಲ್ ಕಂಜಕ್ಟಿವ್ ಆದಾಗ ಅಪ್ಪರ್ 1/3 ಆ್ಯಂಡ್ ಲೋವರ್ 2/3 ಪಾಲ್ಪೇಬ್ರಲ್ ಕಂಜಕ್ಟಿವ್ ಆರ್ಟ್ಸ್ ಲೈನ್ ಬರ್ತೈತಿ. ಹಿಂಗೆ ಡಿವೈಡ್ ಆಕತಿ. ಆಮೇಲೆ ವೈಟಿಸ್ ಡಿಪೋಸಿಷನ್ ಆಫ್ ದಿ ಎಪಿಥೀಲಿಯಂ ಸೆಲ್ ಅಕ್ಯುಮುಲೇಷನ್. ಇದು ನಾವು ಕಂಜಕ್ಟಿವ್ ನೋಡಿದ್ವಿ. ಕಾರ್ನಿಯಾ ನೋಡೋದಾದ್ರೆ ಕಾರ್ನಿಯಲ್ ಸೈನ್ದಾಗ ಕಾರ್ನಿಯಲ್ ಒಪೆಸಿಟಿ, ಹರ್ಬರ್ಟ್ ಪಿಟ್ಸ್, ಓವಲ್ ಆ್ಯಂಡ್ ದ ಸರ್ಕ್ಯುಲರ್ ಪಿಟೆಡ್ ಸ್ಕಾರ್ಸ್. ಈಗ ಇಷ್ಟ ಬರಿ ಬಾಯ್ ಒಪೆಸಿಟಿ ಆಕೈತಿ, ಸ್ವಲ್ಪ ಹಂಗೆ ಬಿಟ್ಕೊಂತ ಹೋದ್ರೆ. ಓಕೆ, ರಿಗ್ರೆಸಿವ್ ಪ್ಯಾನಸ್ ಬರ್ತೈತಿ. ಓಕೆ, ಆಮೇಲೆ ಹರ್ಬರ್ಟ್ ಪಿಟ್ಸ್ ಬರ್ತೈತಿ. ಓಕೆ, ಹರ್ಬರ್ಟ್ ಪಿಟ್ಸ್ ಒಂದು ಬರೆದ್ಬಿಟ್ರೆ ಅಷ್ಟೇ. ಏನನ್ನ ಕಾರ್ನಿಯಲ್ ಸೈನ್, ಕಾರ್ನಿಯಲ್ ಒಪೆಸಿಟಿ, ಹರ್ಬರ್ಟ್ ಪಿಟ್ಸ್ ಮತ್ತು ರಿಗ್ರೆಸಿವ್ ಪ್ಯಾನಸ್. ಓಕೆ, ಲಿಡ್ ಲ್ಯಾಕ್ ಟ್ರೈಕಿಯಾಸಿಸ್ ಆ್ಯಂಡ್ ಲಿಡ್ ಸೈನ್ ಬರ್ತೈತಿ. ಅದಾದ್ಮೇಲೆ ಲ್ಯಾಕ್ರಿಮಲ್ ಕ್ರೋನಿಕ್ ಡ್ಯಾಕ್ರೋಸಿಸ್ಟೈಟಿಸ್ನು ಆಗೋ ಚಾನ್ಸಸ್ ಇರ್ತೈತಿ ಲ್ಯಾಕ್ರಿಮಲ್ದಾಗ. ಓಕೆ, ಲಿಡ್ ಲ್ಯಾಗ್ ಅಂದರೆ ಟ್ರೆಚಿಯಾಸಿಸ್, ಎಕ್ಸ್ಟ್ರೋಪಿಯನ್ ಪ್ರೋಟೋಸಿಸ್ ಅಂದರೆ ಲಿಡ್ ಸೈನ್ ಬರ್ತೈತಿ. ಇದು ಲಿಡ್ ಲ್ಯಾಗ್ ಆಕತ್ತೆ, ಅಂದ್ರೆ ಕಣ್ಣು ಮುಚ್ಚತ್ನಾಗ ಜಲ್ದಿ ಕಣ್ಣು ಮುಚ್ಚಕ್ಕೆ ಬರಲ್ಲ. ಈ ಥರ ಹಿಂಗೆ ಕಣ್ಣು ಮುಚ್ತಿರ್ತಾನಲ್ಲ, ಮುಚ್ಚತ್ನಾಗ ಜಲ್ದಿ ಮುಚ್ಚಕ್ಕೆ ಬರಲ್ಲ ಬಾಯ್, ಅವಾಗ ಹಿಂಗೆ ಹೇಳ್ತೇವೆ ನಾವು. ಓಕೆ, ಆಮೇಲೆ ಇದನ್ನು WHO ಕ್ಲಾಸಿಫಿಕೇಷನ್ ಹೆಂಗೆ ಕ್ಲಾಸಿಫೈ ಮಾಡೋದು ಅಂದ್ರೆ, ಇದನ್ನು ಫಿಸ್ಟೋ ಕ್ಲಾಸಿಫಿಕೇಷನ್ ಮಾಡ್ರೆ. ಫಿಸ್ಟೋ ಕ್ಲಾಸಿಫಿಕೇಷನ್ ಏನು ಗೊತ್ತಾ, ಇದು ಇನ್ಫ್ಲಮೇಷನ್ ಫಾಲಿಕ್ಯುಲರ್. ಓಕೆ, ಗ್ರೇಟರ್ ದನ್ 5 ಫಾಲಿಕಲ್ಸ್, ಈಚ್ ಫಾಲಿಕಲ್ ಆಫ್ 0.5 mm ಎಟ್ ದ ಅಪ್ಪರ್ ಪಾಲ್ಪೇಬ್ರಲ್ ಕಂಜಕ್ಟಿವ್. ಓಕೆ, ಅಪ್ಪರ್ ಪಾಲ್ಪೇಬ್ರಲ್ ಕಂಜಕ್ಟಿವ್ ಅದ WHO. ಇದು TF, ಇದು ಏನದು ಟ್ರೈಕೋಮ್ಯಾಟಸ್ ಇನ್ಫ್ಲಮೇಟರಿ, ದಟ್ ಈಸ್ ಫಾಲಿಕಲ್ಸ್. ಆ್ಯಂಡ್ ಟ್ರೈಕೋಮ್ಯಾಟಸ್ ಇನ್ಫ್ಲಮೇಟರಿ ಇಂಟೆನ್ಸ್, ಇದು TF ಆಯಿತು, TI. ಓಕೆ, ಇದು TF ಆಯಿತು, ಇದು TI. ಓಕೆ, TI ಅಂದರೆ ಏನು, ಟ್ರೈಕೋಮಟಸ್ ಇನ್ಫ್ಲಮೇಷನ್ ದಟ್ ಈಸ್ ಇಂಟೆನ್ಸ್ ಆದಾಗ ಏನಾಕತಿ, ಸಿವಿಯರ್ ಇಚ್ಚಿಂಗ್ ಬರ್ತೈತಿ, ಇನ್ಫ್ಲಮೇಷನ್ ಬರ್ತೈತಿ, ರೆಡ್ ಥಿಕ್ ಕಂಜಕ್ಟಿವ್ ಬರ್ತೈತಿ, ಪ್ರೊಪೋಸ್ ಡಿಸ್ಚಾರ್ಜ್ ಬರ್ತೈತಿ. ಓಕೆ, ಅದಾದಮೇಲೆ ಟ್ರೈಕೋಮಟಸ್ ಕ್ಯಾರಿಂಗ್ ಬರ್ತೈತಿ. ಫಸ್ಟ್ ಒಂದು ಏನು ಟ್ರೈಕೋಮಟಸ್ ಫಾಲಿಕಲ್ಸು, ಟ್ರೈಕೋಮಟಸ್ ಇಂಟೆನ್ಸ್, ಟ್ರೈಕೋಮಟಸ್ ಸ್ಕ್ಯಾರಿಂಗ್ ಇನ್ ಪಾಲ್ಪೇಬಲ್ ಕಂಜಕ್ಟಿವ್ ದಟ್ ಈಸ್ ಆರ್ಟ್ಸ್ ಲೈನ್ ಬರ್ತೈತಿ. ಓಕೆ, ಆರ್ಟ್ಸ್ ಲೈನ್ ARLTS ಆರ್ಟ್ಸ್ ಲೈನ್ ಬರ್ತೈತಿ, ಇದು ಸ್ಕ್ಯಾರಿಂಗ್ ಐತೆ. ಅದಾದ್ಮೇಲೆ ಟ್ರೈಕೋಮಟಸ್ ಟ್ರಿಚಿಯಾಸಿಸ್ ಐಲ್ಯಾಸಸ್ ಟಚಿಂಗ್ ದ ಕಾರ್ನಿಯಾ. ಈಗೇನು ಐಲ್ಯಾಸಸ್ ಇರ್ತಾವಲ್ರಿ ಬೈ, ಈ ಐಲ್ಯಾಚಸ್ಸು ಕಾರ್ನಿಯಾ ಟಚ್ ಮಾಡ್ತಾವೆ. ಓಕೆ, ಡ್ಯೂ ಟು ಎಂಟ್ರೋಪಿಯಾನ್. ಇದು ಐಲ್ಯಾಸಸ್ ಒಳಗೆ ಹಿಂಗೆ ಹೋಗ್ಕೊಂಬಿಟ್ಟಿರ್ತಾವೆ, ಹೋಗೋದ್ಗಟ್ಲೆ ಒಳಗೆ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆಮೇಲೆ ಕಾರ್ನಿಯಲ್ ಒಪೆಸಿಟಿ ಓವರ್ ದ ಪ್ಯೂಪಿಲ್. ಓಕೆ, ಕಾರ್ನಿಯಲ್ ಒಪೆಸಿಟಿ ಪ್ಯೂಪಿಲ್ ಮೇಲೆ ಇರ್ತೈತಿ. ಸೊ ಇದರೊಳಗೆ
ಟಿ ಎಫ್ ದಟ್ ಈಸ್ ಫಾಲಿಕಲ್, ಟಿ ಐ ದಟ್ ಈಸ್ ಇಂಟೆನ್ಸ್, ಟಿ ಐ ದಟ್ ಈಸ್ ಇಂಟೆನ್ಸ್. ಅದಾದಮೇಲೆ ಇದು ಟಿ ಎಸ್ ಬರ್ತೈತಿ. ಟಿ ಎಸ್ ಅಂದ್ರೆ ಸ್ಕಾರಿಂಗ್ ಬರ್ತೈತಿ. ಸ್ಕಾರಿಂಗ್ ಬಂದ್ಮೇಲೆ ಸ್ಕಾರಿಂಗ್ ಎದ್ರಾಗ ಹಾಕತ್ ಬೈ ಕ್ರೋನಿಕ್ದಾಗ ಹಾಕತಿ. ಆಮೇಲೆ ಟಿ ಟಿ ಈಸ್ ಟ್ರಿಚಿಯಾಸಿಸ್ ಅಂದರೆ ಎಂಟ್ರೋಪಿಯನ್ ಆಗ್ಬಿಡಿ. ಎಂಟ್ರೋಪಿಯನ್ ಆಗಿ ಇದು ಹಾಕತಿ. ಓಕೆ, ಸೊ ಇಟ್ ಈಸ್ ಟಿ ಐ ಟಿ ಇದು ಫಸ್ಟ್ ಒಂದು ಟಿ ಎಫ್, ಟಿ ಐ, ಟಿ ಎಸ್, ಟಿ ಟಿ, ಸಿ ಒ ಕಾರ್ಬನ್ ಡೈಆಕ್ಸೈಡ್ ಅಂದ್ರಲ್ಲ ಕಾರ್ನಿಯಲ್ ಒಪೆಸಿಟಿ. ಕಾರ್ನಿಯಲ್ ಒಪೆಸಿಟಿ ಆರ್ ದ ಪೀಪಲ್ ಕಾಸಸ್ ಬ್ಲೈಂಡ್ನೆಸ್. ಓಕೆ, ಇದಕ್ಕೆ ನಾವು ಕಾಂಪ್ಲಿಕೇಶನ್ ಸೀಕ್ವೆಲ್ ಏನು ಮಾಡ್ತೀವಿ ಅಂದರೆ ಇಷ್ಟೊತ್ತು ಓದಿದ್ವಿ ಟಿ ಐ ಟಿ 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 ಎಸ್ ಅದ್ರೊಳಗೆ ಅಂದ್ರೆ ಫಾಲಿಕಲ್ಸ್, ಟ್ರೈಕೋಮೋಟಸ್, ಇಂಟೆನ್ಸ್ ಟ್ರೈಕೋಮೋಟಸ್, ಸ್ಕಾರಿಂಗ್, ಟ್ರೈಕೋಮೋಟಸ್, ಟ್ರಿಚಿಯಾಸಿಸ್, ಕಾರ್ನಿಯಲ್ ಒಪೆಸಿಟಿ. ಸೊ ಇಲ್ಲಿ ಟ್ರಿಚಿಯಾಸಿಸ್ದಾಗ ಎಂಟ್ರೋಪಿಯನ್ ಬಂತು, ಟ್ರಿಚಿಯಾಸಿಸ್ ಬಂತು, ಟೋಸಿಸ್ ಬಂತು. ಓಕೆ, ಒಂದು ಕಣ್ಣು ಲಿಡ್ ಲ್ಯಾಗ್ ಆಕತಿ. ಅದಾದ್ಮೇಲೆ ಕನ್ಜಕ್ಟಿವ್ ಆದಾಗ ಸ್ಕಾರಿಂಗ್ ಬಂತು, ಯಾಕಂದ್ರೆ ಹೊಡಿತಿರ್ತೈತಿ ಇದು. ಆಮೇಲೆ ಆರ್ಟ್ಸ್ಲೈನ್ ಬರ್ತದೆ, ಜೆರೋಸಿಸ್, ಸಿಮ್ ಲೆಫ್ರಾನ್ ಬರ್ತೈತಿ. ಕಾರ್ನಿಯಲ್ದಾಗ ಕಾರ್ನಿಯಲ್ ಅಲ್ಸರ್, ಯಾಕಂದ್ರೆ ಹಿಂಗೆ ಹೊಡಿತಾ ಈ ಏನದು ಇವ್ರತ್ತಲ್ಲ ಐಲೆಟ್ಸ್ ಹಿಂಗೆ ಹೊಡ್ತಾ ಇದಕ್ಕೆ ಐಲೆಟ್ಸ್ ಮೇಲಿರೋ ಲೇಯರ್ ಇರ್ತೈತಲ್ಲ ಅದು ಕಿತ್ತಿ ಬಿಡ್ತದೆ. ಅದು ಕಿತ್ತಿಗಟ್ಲೆ ಏನಾಕತಿ ಅಲ್ಸರ್ ಬಂದ್ಬಿಡುತ್ತೆ ಕಾರ್ನಿಯಲ್ದಾಗ. ಅದಾದ್ಮೇಲೆ ಕಾರ್ನಿಯಲ್ ಒಪೆಸಿಟಿ. ಡಯಾಗ್ನೋಸಿಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಅದು ಹೆಂಗೆ ಆಕತಿ ಆ್ಯಸ್ ಪರ್ ದ ಫಿಸ್ಟೋ ಕ್ಲಾಸಿಫಿಕೇಶನ್ ಏನಾಕತಿ. ನಾವು ಡಯಾಗ್ನೋಸಿಸ್ ಮತ್ತು ಇದನ್ನು ನೋಡ್ಕೊಂಡು ಹೋಗಿ ಲ್ಯಾಬ್ರೇಟರಿ ಡಯಾಗ್ನೋಸಿಸ್ ಏನು ಮಾಡ್ತೀವಿ ಬೈ ಇದರೊಳಗೆ ಜಿಮ್ಸಾಸ್ಟೇನ್ ಮಾಡ್ತೀವಿ ಫಾರ್ ದ ಕಂಜಕ್ಟಿವಲ್ ಸೈಟಾಲಜಿ. ಹೆಂಗೈತಿ ಏನಿಲ್ಲ ಹೆಂಗೈತಿ ಕತೆ ಅಂತೇಳಿ ಎಲಿಸಾ ಮಾಡ್ತೀವಿ. ಓಕೆ, ಕ್ಲಮಿಡಿಯಲ್ ಆಂಟಿಜನ್ ಏನೈತಿ ಅಂದರೆ PCR ಮಾಡ್ತೀವಿ. ಆಮೇಲೆ ಕಂಜಕ್ಟಿವಲ್ ಸ್ಮಿಯರ್ ಮಾಡ್ತೀವಿ. ಸೊ ಲಾಸ್ಟಿಗೆ ಬರೋದು ಟ್ರೀಟ್ಮೆಂಟ್ ಏನು ಇದು 10 ಮಾರ್ಕ್ಸ್ ಬರೋ ಕ್ವಶನ್ ಆಗಿರ್ತೈತಿ, ಒಂದ್ಸಲ ನೋಡ್ಕ್ಯಾರಿ. ಅದಕ್ಕೆ ಟ್ರೀಟ್ಮೆಂಟ್ ಏನು ಆ್ಯಕ್ಟಿವ್ ಇನ್ಫ್ಲಮೇಟರಿ ಟ್ರೈಕೋಮ ಫಸ್ಟ್ ಆ್ಯಕ್ಟಿವ್ ಓದಿದ್ವಿ. ಆ್ಯಕ್ಟಿವ್ದಾಗ ಏನೇನಿತ್ತು ಅಂದ್ರೆ ಆ್ಯಕ್ಟಿವ್ದಾಗ ಇದೇನು ಕಂಜಕ್ಟಿವಲ್ಸ್ ಏನು ಕೀಮೋಸಿಸ್, ಫಾಲಿಕಲ್ ಪ್ಯಾಪಿಲೆ ಆಯಿತು. ಇದರೊಳಗೆ ಸೂಪರ್ಫಿಷಿಯಲ್ ಕೆರಟಿಟಿಸ್ ಇವೆಲ್ಲ ಪ್ಯಾನಸ್ ಫಾರ್ಮೇಷನ್ ಆಕತಿ. ಇದ್ರೊಳಗೆ ಆರ್ಟ್ಸ್ ಲೈನ್ ಬರ್ತೈತಿ, ಸ್ಕ್ಯಾರಿಂಗ್ ಬರ್ತೈತಿ. ಇದ್ರೊಳಗೆ ವೈಟ್ ಡಿಪೋಸಿಷನ್ ಆಫ್ ಎಪಿಥಿಲಿಯಮ್, ಸೆಲೋಕೊಮಿಲೇಷನ್ ಆಕತಿ ಇದ್ರೊಳಗೆ. ಅದಾದಮೇಲೆ ಇಲ್ಲೆಲ್ಲ ಒಪೆಸಿಟಿ, ಅರ್ಬೆಡ್ ಸ್ಪಿಟ್ಸ್ ಇವೆಲ್ಲ ಬಂದ್ಗಿಟ್ಲೆ. ಸೊ ನಾವು ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಟ್ರೀಟ್ಮೆಂಟ್ ಹೆಂಗೆ ಆಕತಿ ಆ್ಯಂಟಿಬಯೋಟಿಕ್ ಥೆರಪಿ, ಅಜಿಥ್ರೊಮೈಸಿನ್ ಕೊಡ್ತೀವಿ, ಎರಿಥ್ರೊಮೈಸಿನ್ ಕೊಡ್ತೀವಿ, ಡಾಕ್ಸಿಸೈಕ್ಲಿನ್ ಕೊಡ್ತೀವಿ, ಟೆಟ್ರಾಸೈಕ್ಲಿನ್ ಕೊಡ್ತೀವಿ. ಓಕೆ, ಇದೆಲ್ಲ ನಾನು ಅಜಿಥ್ರೊಮೈಸಿನ್ ಓಕೆ ಓವರಾಲ್ 20 mg/kg ಆ್ಯಂಡ್ ಎರಿಥ್ರೊಮೈಸಿನ್, ಡಾಕ್ಸಿಸೈಕ್ಲಿನ್, ಟೆಟ್ರಾಸೈಕ್ಲಿನ್. ಆಮೇಲೆ ಸಿಕ್ಯಾಟ್ರಿಯಲ್ ಇದು ಟ್ರೈಕೋಮಾ ಆರ್ಟಿಫಿಷಿಯಲ್ ಟೀರ್ ಕೊಡ್ತೀವಿ. ಓಕೆ, ಡ್ರೈ ಆಗ್ಬಿಡೋದಂತ ಐಸ್. ಸರ್ಜಿಕಲ್ ಥಿಂಗ್ಸ್ ಅಂದ್ರೆ ಸೀಕ್ವೆಲ್ ಟ್ರೀಟ್ಮೆಂಟ್ ಸರ್ಜರಿ. ಯಾವಾಗ ಕಂಜಕ್ಟಿವೈಟಿಸ್, ಜೆರೋಸಿಸ್ ಆಯಿತು ಮತ್ತು ಕನ್ಸ್ಟ್ರಕ್ಷನ್ ಆಯ್ತು ಅಂದ್ರೆ ರಿಮೂವ್ ದ ರಿಮೂವ್ ವಿತ್ ದ ಹೈಪೋಡರ್ಮಿಕ್ ನೀಡಲ್ ಮತ್ತು ಆರ್ಟಿಫಿಷಿಯಲ್ ಟಿಯರ್ಸ್ ಬರ್ತೈತಿ. ಟ್ರಿಚಿಯಾಸಿಸ್ ಪರ್ಮನೆಂಟ್ ಐ ಲ್ಯಾಶಸ್. ಈಗ ಟಿ ಟ್ರೈಕೋಮಟಸ್ ಟ್ರಿಚಿಯಾಸಿಸ್ ಏನಂತಂದ್ರೆ ಪರ್ಮನೆಂಟ್ ಲ್ಯಾಶ್ ರಿಮೂವಲ್ ಹಿಂಗೆ ತೆಗೆದುಬಿಡುವಾಯ್. ಆಮೇಲೆ ಯಾವುದಾದ್ರು ಒಳಗೆ ಹಾಕಿರ್ತಾವಲ್ಲ ಈಗ ಇದು ಏನಾದರೂ ಇದನ್ನು ಅಂತ ತಿಳ್ಕ ಇದು ಇರ್ತೈತಲ್ಲ ಅದನ್ನ ತೆಗೆದುಬಿಡೋಕೆ ಫಸ್ಟ್ ನಾವು. ಅರ್ಥ ಆಯ್ತಾ? ಡನ್. ಇದಾದಮೇಲೆ ಕಾರ್ನಿಯಲ್ ಸ್ಕಾರಿಂಗ್ ಮತ್ತು ಕಾರ್ನಿಯಲ್ ಒಪೆಸಿಟಿ ಎಲ್ಲೆಲ್ಲಿ ನೋಡಿದ್ವಿ? ಕಾರ್ನಿಯಲ್ ಸ್ಕಾರಿಂಗು ಇದು ಏನಂಡ ರಿಕರೆಂಟ್ ಪ್ಯಾನಸ್ ಫಾರ್ಮೇಷನು, ಒಪೆಸಿಟಿ ಏನಾನ ಆಯ್ತು ಅಂದರೆ ಪೆನಿಟ್ರೇಟಿಂಗ್ ಕೆರಟೋಪ್ಲಾಸ್ಟ್ ಆ್ಯಂಡ್ ಕೆರಟೋ ಪ್ರೊಸೆಸಸ್ ಮಾಡೋಕೆ ನಾವು ಅಷ್ಟೇ. ಆಮೇಲೆ ಪ್ರೊಫೈಲಾಕ್ಸಿಸ್ ಏನು ಗೊತ್ತಾ? ಸೇಫ್ ಏನು ಗೊತ್ತಾ? ಸೇಫ್ ಸರ್ಜರಿ ಫಾರ್ ದ ಟ್ರಿಚಿಯಾಸಿಸ್ ಪ್ರಿವೆನ್ಷನ್. ಎಂಟ್ರೋಪಿಯನ್ ಆದಾಗ ಅದನ್ನು ಕೂದಲ ಈ ಎಪಿಥಿಲಿಯಮ್ ಹೊಡೆದು ಇನ್ಫೆಕ್ಷನ್ ಮಾಡಿಬಿಡ್ತಾವೆ. ಇನ್ಫೆಕ್ಷನ್ ಮಾಡಿ ತೆಗೆದುಗಟ್ಲೆ ಏನಾಕತಿ ಅಲ್ಸರ್ ಆಕತಿ ಇದು ಸರ್ಜರಿ ಒಳಗೆ. ಆಮೇಲೆ ಆ್ಯಂಟಿಬಯೋಟಿಕ್ ಯೂಸೇಜ್ ಏನಾಕತಿ ಸೆಕೆಂಡರಿ ಪ್ರಿವೆನ್ಷನ್ ಸೆಕೆಂಡರಿ ಹಿಂಗೆ ಪ್ರಿವೆಂಟ್ ಮಾಡ್ತೀವಿ ಇದನ್ನು ಆ್ಯಂಟಿಬಯೋಟಿಕ್ನ. ಅದಾದಮೇಲೆ ಫೇಶಿಯಲ್ ಹೈಜಿನ್ ಸೇಫ್. ಅದು ಆಲ್ರೆಡಿ ಹೇಳಿದ್ವಲ್ಲ ನಾವು, ಕೈ ಇದು ಟ್ರಾನ್ಸ್ಫರ್ ಮಾಡಿದ ಫೋಮೈಟ್ಸು ಫೇಸ್ ಮತ್ತು ಫಿಂಗರ್ಸಿಂದ ಫಿಂಗರ್ಸಿಂದ ಅಂತೇಳಿ. ಸೊ ಹ್ಯಾಂಡ್ ಹೈಜಿನ್ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಎನ್ವಿರಾನ್ಮೆಂಟ್ ಚೇಂಜಸ್ಸು, ಪ್ರಿಮೋಡಿಯಲ್ ಪ್ರಿವೆನ್ಷನ್ ಮತ್ತು ಕಂಟ್ರೋಲ್ ದ ಫ್ಲೈಸ್ ಆ್ಯಂಡ್ ಫೋಮೈಟ್ಸ್ ಅಷ್ಟೇ. ಇದಾಯ್ತಾ? ಇದಾದಮೇಲೆ ಬರೋದು ಆ್ಯಂಗುಲರ್ ಕಂಜಕ್ಟಿವೈಟಿಸ್. ಈ ಟ್ರೈಕೋಮಾ ಆಯ್ತು, ಇದಾಯ್ತು ಆ್ಯಂಗುಲರ್ ಕಂಜಕ್ಟಿವೈಟಿಸ್. ಏನು ಆ್ಯಂಗುಲರ್ ಕಂಜಕ್ಟಿವೈಟಿಸು? ಈಗ ಆ್ಯಂಗುಲರ್ ಕಂಜಕ್ಟಿವ್ ನಾವು ಫಸ್ಟ್ ಡಿವೈಡ್ ಮಾಡೋದನ್ನ ಏನಂತ ಬ್ಯಾಕ್ಟೀರಿಯಾ ಡಿವೈಡ್ ಮಾಡಿದ್ವಿ, ಇದನ್ನು ಡಿವೈಡ್ ಮಾಡಿದ್ವಿ, ಎಲ್ಲ ಡಿವೈಡ್ ಮಾಡಿದ್ವಿ. ಇನ್ನೊಂದು ಆ್ಯಂಗುಲರ್ ಕಂಜಕ್ಟಿವೈಟಿಸ್ ಇದು ಬರ್ತೈತಿ. ಇದ್ರೊಳಗೆ ಬ್ಯಾಕ್ಟೀರಿಯಾ. ಕ್ರೋನಿಕ್ ಕಂಜಕ್ಟಿವೈಟಿಸ್ ಕನ್ಫೈನ್ಡ್ ಟು ದ ಆ್ಯಂಗಲ್ಸ್ ಆಫ್ ದಿ ಕಂಜಕ್ಟಿವೈಟ್ ಕಾಸಿಂಗ್ ದ ರೆಡ್ನೆಸ್ ಆ್ಯಂಡ್ ದ ಮ್ಯಾಸರೈಸೇಷನ್. ಕ್ರೋನಿಕ್ ಕಂಜಕ್ಟಿವೈಟಿಸ್ ಕನ್ಫೈನ್ಡ್ ಟು ಆ್ಯಂಗಲ್ಸ್ ಆಫ್ ಕಂಜಕ್ಟಿವೈಟಿಸ್ ಕಾಸಿಂಗ್ ದ ರೆಡ್ನೆಸ್ ಆ್ಯಂಡ್ ದ ಮ್ಯಾಸರೈಸೇಷನ್. ಇದೊಂದು ಕ್ರೋನಿಕ್. ಇಷ್ಟೊತ್ತು ಅಕ್ಯೂಟ್ ಓದಿದ್ವಿ, ಆ್ಯಕ್ಟಿವ್ ಓದಿದ್ವಿ, ಕ್ರೋನಿಕ್ ಓದಿದ್ವಿ ಟ್ರೈಕೋಮಾದಾಗ. ಈ ನೆಕ್ಸ್ಟ್ ಓದೋದು ಅಂದರೆ ಆ್ಯಂಗುಲರ್ದಾಗ ಕ್ರೋನಿಕ್ ಕಂಜಕ್ಟಿವೈಟಿಸ್ ಕನ್ಫೈನ್ಡ್ ಟು ಆ್ಯಂಗಲ್ಸ್. ಓಕೆ, ಕ್ಯಾಂತೈ ಈಗ ಹಿಂಗೆ ಇರ್ತೈತಲ್ಲ ಐ ಏನಾದರೂ ಹಿಂಗೆ ಅಂತ ತಿಳ್ಕೊರಿ. ಐ ಇದ್ದಾಗ ಕ್ಯಾಂತೈ, ಎಪಿಕ್ಯಾಂಥಸ್ ಇದೇನಿರ್ತಾವಲ್ಲ ಇಲ್ಲಿ ನಾವು ಹೇಳೋದು. ಓಕೆ,
ಸೊ at the conjunctiva causing the redness and maceration. Causative agent Moraxella exenefeld. Okay, Moraxella, Moraxella exenfeld. Okay, Moraxella exenfeld. Okay, transmission by nasal cavity infection, fingers, handkerchief, that is eye. ಈಗ ನೇಸಲ್ ಕ್ಯಾವಿಟಿ ಇರ್ತೈತೆ, ನೇಸಲ್ ಕ್ಯಾವಿಟಿ ಒಳಗೆ ಇನ್ಫೆಕ್ಷನ್ ಆಗಿರ್ತೈತೆ. ಈ ಫಿಂಗರ್ಸ್ ನೋಡ್ತೀವಿ, ಈಗೆಲ್ಲ ಹ್ಯಾಂಡ್ ಕರ್ಚಿಪ್ ಇಟ್ಕೊಂತಾರಲ್ರಿ, ಶಿಂಬಳ ಸೀನಕ್ಕೆ ತಗೊಂಡು ಹಿಂಗೆ ಕಣ್ಣಿಗೆ ಒತ್ಕೊಂಡ್ಬಿಟ್ರೆ ತಿಳ್ಕ ಆಗ್ಬಿಡ್ತೈತಿ. ಅದು ಮಗ್ಸೆಲ್ಲ ಇದೆಲ್ಲ ಎಪಿಕ್ಯಾಂಥಸ್ ಒಳಗೆ. ಮಗ್ಸೆಲ್ಲ ಇದು ಪ್ರೊಡ್ಯೂಸರ್ಸ್ ಪ್ರೊಟೈಲಟಿಕ್ ಎನ್ಸೈಮ್, ಮೊರಾಕ್ಸೆಲ್ಲ ಎಕ್ಸೆನಫೀಲ್ಡ್. ಇದು ಪ್ರೊಟೈಲಟಿಕ್ ಎನ್ಸೈಮ್ ಕಾಲ್ಡ್ ನಿಯರ್ ಆಂಗಲ್ಸ್ ಬೈ ಆಕ್ಷನ್ ಬೈ ಆರ್ ಫಿಯರ್, ಇನ್ಫ್ಲಮೇಷನ್ ಆಗ್ಬಿಡ್ತದೆ ಬೈ ಇದರಲ್ಲಿದ್ದ. ಕ್ಲಿನಿಕಲ್ ಫೀಚರ್ ಏನು ಮಾಡ್ತೀವಿ, ಹೆಂಗೆ ಬರ್ತಾನಂದ್ರೆ ಬಾಯಿ ಇರಿಟೇಟ್ ಆಗತೈತಿ, ಕಣ್ಣು ಇರಿಟೇಟ್ ಆಗತೈತಿ, ಊರಾಕತೈತಿ, ನನಗೆ ಕಣ್ಣು ಮುಚ್ಚೋದಾಗಲ್ಲ, ತೆಗಿಯೋದಾಗಲ್ಲ, ಡಿಸ್ಕಂಫರ್ಟ್, ಕಣ್ಣು ಕೆಂಪಗಾಗ್ಬಿಟ್ಟವು, ರೆಡ್ನೆಸ್. ಓಕೆ, ಇರಿಟೇಷನ್, ಬರ್ನಿಂಗ್ ಸೆನ್ಸೇಷನ್, ಡಿಸ್ಕಂಫರ್ಟ್ ಆ್ಯಂಡ್ ರೆಡ್ನೆಸ್ ಆಫ್ ದಿ ಆಂಗಲ್ ಆಫ್ ಐಸ್. ಓಕೆ, ಲ್ಯಾಕ್ರಿಮೆಟಿಕ್ ಫೋಟೋಫೋಬಿಯಾ ಮೈಲ್ಡ್ ಇದು. ಅದಾದಮೇಲೆ ಸೈನ್ಸ್ ಏನು ಮಾಡ್ತೀವಿ, ಹೈಪರೆಮಿಯಾ ಆಫ್ ದಿ ಬಲ್ಬಾರ್ ಕಂಜಕ್ಟಿವಾ ನಿಯರ್ ಕ್ಯಾಂಥೈ. ಓಕೆ, ಹೈಪರೆಮಿಯಾ, ಇದು ಹೈಪರೆಮಿಯಾ ಸೈನ್ಸ್, 4 ಸೈನ್ಸ್ ನೆನಪಿಟ್ಕೋಬೇಕು ಇದರೊಳಗೆ. ಹೈಪರೆಮಿಯಾ ಆಫ್ ದಿ ಬಲ್ಬಾರ್ ಕಂಜಕ್ಟಿವಾ ನಿಯರ್ ಕ್ಯಾಂಥೈ ಒಳಗೆ ಹೈಪರೆಮಿಯಾ ಆಗ್ಬಿಟ್ಟಿರ್ತೈತಿಲ್ಲ, ಹೈಪರೆಮಿಯಾದ ಆ್ಯಂಗಲ್. ಹೈಪರೆಮಿಯಾದ ಲಿಡ್ ಮಾರ್ಜಿನ್, ಈ ಲಿಡ್ ಮಾರ್ಜಿನ್ ಒಳಗೆ ಇಲ್ಲಿ ಲಿಡ್ ಮಾರ್ಜಿನ್ ಏನಿರ್ತೈತಲ್ಲ ಹೈಪರೆಮಿಯಾ ಇರ್ತೈತಿ. ಎಕ್ಸಾರ್ಷನ್ ಆಫ್ ಸ್ಕಿನ್ ಅರೌಂಡ್ ದ ಆ್ಯಂಗಲ್ಸ್, ಇಲ್ಲಿ ಸ್ಕಿನ್ ಅರೌಂಡ್ ಫೋಮಿ ಮ್ಯೂಕಲ್ ಪ್ರಿಲೆಂಟ್ ದ ಆ್ಯಂಗಲ್. ಓಕೆ, ಕಾಂಪ್ಲಿಕೇಶನ್ ಬ್ಲಿಫರೈಟಿಸ್ ಮತ್ತು ಕಾರ್ನಲ್ ಅಲ್ಸರ್. ಟ್ರೀಟ್ಮೆಂಟ್, ಟೆಟ್ರಾಸೈಲಿನ್ 1% ಆಫ್ ದಿ ಐ ಆಯಿಂಟ್ಮೆಂಟ್ ಇಲ್ಲಿ. ಓಕೆ, ಜಿಂಕ್ ಲೋಷನ್ ಇನ್ನೆಬಿಟ್ ದ ಪ್ರೊಟೈಲಟಿಕ್ ಆಕ್ಟಿವಿಟಿ. ಸೊ ಟೆಟ್ರಾಸೈಲಿನ್ ಕೊಡಬೇಕು, ಜಿಂಕ್ ಲೋಷನ್ ಕೊಟ್ಟು ಕುಂದಿರಿಸ್ಬಿಡೋದು. ಮೆಂಬ್ರೇನಸ್ ಕಂಜಕ್ಟಿವೈಟಿಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಸಮ್ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ತೈತಲ್ಲ ಆ ಟೈಪ್. ಓಕೆ, ಸೊ ಮೆಂಬ್ರೇನಸ್, ಸೂಡೋ ಮೆಂಬ್ರಸ್ ಡಿವೈಡ್ ಆಗುತ್ತೆ. ಮೆಂಬ್ರೇನಸ್ ಅಂದ್ರೆ ಏನು, ಇನ್ಫ್ಲಮೇಷನ್ ಆಫ್ ದಿ ಕಂಜಕ್ಟಿವಾ ವಿತ್ ದ ಫಾರ್ಮೇಷನ್ ಆಫ್ ದಿ ಮೆಂಬ್ರೇನ್ ಓವರ್ ದ ಪಾಲ್ಪಬಲ್ ಕಂಜಕ್ಟಿವಾ. ಓಕೆ, ಈಗ ಇನ್ಫ್ಲಮೇಷನ್ ಆಗ್ಬಿಡ್ತೈತಿ ಇದಕ್ಕೆ, ಇನ್ಫ್ಲಮೇಷನ್ ಕಂಜಕ್ಟಿವಾ ವಿತ್ ದ ಫಾರ್ಮೇಷನ್ ಆಫ್ ದಿ ಮೆಂಬ್ರೇನ್ ಓವರ್ ದ ಪಾಲ್ಪಬಲ್ ಕಂಜಕ್ಟಿವಾ. ಈಗ ಮೆಂಬ್ರೇನ್ ಈಗೇನು ಇರ್ತಾವಲ್ಲ ಪಾಲ್ಪಬಲ್ ಕಂಜಕ್ಟಿವಾ, ಅದ್ರ ಮೇಲೆ ಮೆಂಬ್ರೇನ್ ಫಾರ್ಮೇಷನ್ ಆಗ್ಬಿಡ್ತೈತಿ. ಈ ಟ್ರೂ ಮೆಂಬ್ರೇನಸ್, ಸೂಡೋ ಮೆಂಬ್ರೇನಸ್. ಟ್ರೂ ಮೆಂಬ್ರೇನಸ್ ಅಂದ್ರೆ ಮೆಂಬ್ರೇನಸ್ ಇಸ್ ಫಾರ್ಮ್ಲಿ ಅದೇ ಟು ದ ಕಂಜಕ್ಟಿವಿಟಿಸ್ ಆರ್ ರಿಮೂವಲ್ ಬ್ಲೀಡಿಂಗ್. ಈಗ ರಿಮೂವ್ ಮಾಡಿದ್ರೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬಿಡ್ತದೆ ಬೈ ಅದಕ್ಕೆ. ಅದಾದಮೇಲೆ ಕಾಸ್ಡ್ ಬೈ ದ ಕೊರೋನಾಬ್ಯಾಕ್ಟೀರಿಯಂ ಡಿಪ್ತೀರಿಯಾ. ಸೂಡೋ ಮೆಂಬ್ರೇನಸ್ ಕಂಜಕ್ಟಿವಾ ಮೆಂಬ್ರೇನಸ್ ಲೂಸ್ಲಿ ಅದೇರ್ ಟು ದ ಆನ್ ರಿಮೂವಲ್ ನೋ ಬ್ಲೀಡ್. ಓಕೆ, ಟ್ರೂಲಿ ಮೆಂಬ್ರೇನಸ್ ಏನಿರ್ತದೆ ಗೊತ್ತಾ, ಈ ಕಂಜಕ್ಟಿವೈಟಸ್ಗೆ ಹಿಂಗೆ ಇರ್ತೈತಲ್ಲ, ಕಂಜಕ್ಟಿವೈಟ್ ಮೇಲೆ ಹಿಂಗೆ ಅಟ್ಯಾಚ್ ಆಗ್ಬಿಟ್ಟಿರ್ತೈತಿ, ಹಿಂಗೆ ಅಟ್ಯಾಚ್ ಆಗ್ಬಿಟ್ಟಿರ್ತೈತಲ್ಲ, ಹಿಂಗೆ ರಿಮೂವ್ ಮಾಡಕ್ಕೆ ಹೋದ್ರೆ ಬ್ಲೀಡ್ ಆಕತಿ. ಸೂಡೋ ಮೆಂಬ್ರೇನಸ್ ಅಂದ್ರೆ ಮೆಂಬ್ರೇನ್ ಲೋಜಿ ಅದೇ ಬಟ್ ಆನ್ ರಿಮೂವಲ್ ನೋ ಬ್ಲೀಡ್. ಕಾಸ್ಡ್ ಬೈ ದ ಕೊರೋನಾಬ್ಯಾಕ್ಟೀರಿಯಂ ಡಿಪ್ತೀರಿಯಾ, ಕಾಸ್ಡ್ ಬೈ ದ ಅಡಿನೋವೈರಸ್. ಓಕೆ, ಇದು ಮೆಂಬ್ರೇನಸ್ ಅಂದ್ರೆ ನೆನಪಿಟ್ಕೋಬೇಕು, ಕೊರೋನಾಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಅಂತೇಳಿ. ಓಕೆ, ಕ್ಲಿನಿಕಲ್ ಫೀಚರ್ಸ್, ಕಣ್ಣು ಕೆಂಪಗಾಕವು, ಇದು ಗ್ರೇ ವೈಟ್ ಮೆಂಬ್ರೇನಸ್ ಓವರ್ ದ ಪಾಲ್ಪಬಲ್ ಕಂಜಕ್ಟಿವ್. ಇದು ನೆನಪಿಟ್ಕೋರಿ, ಏನು ಗ್ರೇ ವೈಟ್ ಮೆಂಬ್ರೇನ್ ಓವರ್ ದ ಪಾಲ್ಪಬಲ್ ಕಂಜಕ್ಟಿವ್. ಇದು ಇಂಪಾರ್ಟೆಂಟ್, ಯಾಕಂದ್ರೆ ಇಷ್ಟೊತ್ತು ಬಂದೇ ಇಲ್ಲ, ಇದು ಇವಾಗ ಬರಕತ್ತೈತಿ ಏನಂತ, ಅದಕ್ಕೆ ಅರ್ಥೈತೆ. ಅದಾದ್ಮೇಲೆ ಡಿಸ್ಚಾರ್ಜ್ ಆಕತಿ, ಫೋಟೋಫೋಬಿಯಾ ಆಕತಿ, ಲಿಂಫೆಡಿನೋಪತಿ. ಕಾಂಪ್ಲಿಕೇಶನ್ ಏನಕತಿ, ಕಂಜಕ್ಟಿವಲ್ ಸ್ಕಾರಿಂಗ್, ಸಿಂಬ್ಲಫ್ರಾನ್, ಕಾರ್ನಿಯಲ್ ಅಲ್ಸರ್, ಇದು ಸಿಸ್ಟಮಿಕ್ ಡಿಪ್ತೀರಿಯಾ. ಓಕೆ, ಸಿಂಬ್ಲಫ್ರಾನ್ ಕಂಜಕ್ಟಿವ್. ಟ್ರೀಟ್ಮೆಂಟ್ ಆಫ್ ದಿ ಅಂಡರ್ಲೈಯಿಂಗ್ ಕಾಸ್, ಡಿಪ್ತೀರಿಯಾ ಆಂಟಿಟಾಕ್ಸಿನ್, ಆಂಟಿಟಾಕ್ಸಿನ್, ಅಡೆನೋವೈರಸ್, ಸಪೋರ್ಟಿವ್ ಕೇರ್. ಅದಾದಮೇಲೆ ಸರ್ಜಿಕಲ್ ರಿಮೂವಲ್ ಆಫ್ ಮೆಂಬ್ರೇನ್, ಲುಬ್ರಿಕೇಟಿಂಗ್ ಐ ಡ್ರಾಪ್ಸ್ ಆ್ಯಂಡ್ ಟಾಪಿಕಲ್ ಸ್ಟೆರಾಯ್ಡ್ಸ್. ಓಕೆ, ಇದು ಮುಗೀತಿ. ಎಲ್ಲಿಗೆ, ಇಲ್ಲಿ ಬ್ಯಾಕ್ಟೀರಿಯಾ ಮುಗೀತು ಬೈ. ಓಕೆ, ಅಲರ್ಜಿಕ್ ಏನೇನು ಹೇಳ್ತೀವಿ ಬೈ ಇಲ್ಲಿ. ಅಲರ್ಜಿಕ್ ಅಂದ್ಗಟ್ಲೆ ಎಲ್ಲ ಕಂಜಕ್ಟಿವೈಟಿಸ್ ಸ್ಪ್ರಿಂಗ್ ಕೆತ್ತಾರ, ಸ್ಪ್ರಿಂಗ್ ಕತಾರ್ ಹೆಂಗತಿ, ಇಟ್ ಈಸ್ ಅ ರಿಕರೆಂಟ್ ಬೈಲ್ಯಾಟ್ರಲ್ ಇನ್ಫ್ಲಮೇಷನ್. ಇಟ್ ಈಸ್ ಅ ಸ್ಪ್ರಿಂಗ್ ಕತಾರ್. ಹೆಂಗೆ ವಾರ್ನಲ್ ಕರೆಕ್ಟಾಗಿ ಕಂಜಕ್ಟಿವೈಟಿಸ್ ಅಂದ್ರೆ ಅಲರ್ಜಿಕ್ ನಾವು ಹೇಳ್ತೀವಿ. ಅಲರ್ಜಿಕ್ ಹೆಂಗೆ ಅಂದ್ರೆ ರಿಕರೆಂಟ್ ಬೈಲ್ಯಾಟ್ರಲ್ ಅಲರ್ಜಿಕ್ ಇನ್ಫ್ಲಮೇಷನ್ ಆಫ್ ಕಂಜಕ್ಟಿವಾ ಮೋಸ್ಟ್ ಕಾಮನ್ಲಿ ಅಕಾರ್ಡ್ ಇನ್ ದ ಸ್ಪ್ರಿಂಗ್ ಸೀಸನ್ದಾಗ, ಸೀಸನ್ದಾಗ ಇದು ಜಾಸ್ತಿ ಆಕತಿ. ಟೈಪ್ 1 IgE mediated hypersensitive reaction to the polar allergen and predisposing factors. ಸಣ್ಣ ಹುಡುಗಕ್ಕತಿ, ಸಣ್ಣ ಹುಡುಗಲಿದ್ದ ಅಡಾಲಸೆಂಟ್ ಏಜ್ ಹುಡ್ರಿಗೆ ಜಾಸ್ತಿ ಆಕತ್ತಿದ್ದು. ಈಗ ಹುಡ್ರಿಗೆ ಆಗೋದವು ಡಿಸೀಸ್ಗಳು, ಅದಕ್ಕೆ ಹುಡ್ರಿಗೆ ಜಾಸ್ತಿ ಆಕತ್ತಿದ್ದು. ಮೋಸ್ಟ್ ಕಾಮನ್ ಇನ್ ಸಮ್ಮರ್ ಸೀಸನ್. ಹುಡ್ರು ಜಗ್ಗಿ ಆಡಾಡ್ತಾವೆ, ಈಗ ಕ್ರಿಕೆಟ್ ಆಡೋದು, ಸ್ವಿಮ್ಮಿಂಗ್ ಮಾಡೋದು ಇವೆಲ್ಲ ಮಾಡ್ತಾವೆ, ಅದಕ್ಕೆ ಜಗ್ಗಿ ಆಕತ್ತಿದ್ದು. ಅದಾದಮೇಲೆ
ಅಸೋಸಿಯೇಟೆಡ್ ಫೀಚರ್ ಅಸ್ತಮಾ ಎಕ್ಸಾಮ. ಓಕೆ, ಅಸ್ತಮಾದ ಒಂದು ಮೆಕ್ಯಾನಿಸಮ್ ಐತೆ, ಅದೇ ಟೈಪ್ ಇದು. ಓಕೆ, ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಮುಂಚೆ ಅಂತಂದ್ರೆ ಟೈಪ್ಸ್ ಅಂದ್ರೆ ಪಾಲ್ಪಬ್ರಲ್, ಲಿಂಬಲ್, ಮಿಕ್ಸ್ಡ್. ಪಾಲ್ಪಬ್ರಲ್ ಅಂದ್ರೆ ಮೇಲೆ ಏನಾದರೂ ಈಗ ಏನಾರ ಕಣ್ಣು ಇರ್ತೈತಲ್ಲ, ಈ ಇದು ಐಲೈಟ್ಸ್ ಇರ್ತಾವಲ್ಲ, ಇವು ಐಲೈಟ್ಸ್, ಇದು ಪಾಲ್ಪಬ್ರಲ್ಲು, ಇದು ಲಿಂಬಸ್ಸು, ಮತ್ತು ಮಿಕ್ಸಡ್ ಎರಡು ಬರಕತ್ತಿರ್ತದ ನಾವು ಹೇಳ್ತೀವಿ. ಓಕೆ, ಅದಾದಮೇಲೆ ಇದು ಹೆಂಗೆ ಬರ್ತದೆ ಹುಡುಗ ಬಾಯ್, ನನಗೆ ಕಣ್ಣು ಜಗಿ ತಿಂಡಿಡಾಕತ್ತೈತಿ ಇಚ್ಚಿಂಗ್. ಓಕೆ, ಅದಾದಮೇಲೆ ಒಟ್ಟು ನೀರು ಬಂದಂಗೆ ಬರ್ತೈತಪ್ಪ ಯಾವಾಗಲೂ, ಅದಕ್ಕೆ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಅದಾದಮೇಲೆ ನೋಡಕತ್ತಿದ್ರು ಅಂದ್ರೆ ಈ ಫೋಟೋಫೋಬಿಯಾ ನೋಡಕತ್ತೈತೆ ಅಂದ್ರೆ ಒಂಥರ ಕಲರ್ ಕಾಣೋದು, ಫೋಟೋಫೋಬಿಯಾ, ಕಲರ್ ಕಾಣೋದು ಸರಿ ಕಾಣಲ್ಲ ಇದನ್ನು. ಅದಾದಮೇಲೆ ಫಾರಿನ್ ಬಾಡಿ ಸೆನ್ಸೇಷನ್, ಏನೋ ಒಂದು ಕಣ್ಣಕ್ಕೆ ಕುಂತಂಗೈತೆ ಅಂತ ಹೇಳ್ತಾನೆ, ನೀರು ಬರ್ತಾನೆ ಇರ್ತೈತಿ. ನಾವೇನು ನೋಡ್ಬೇಕು ಅವಾಗ, ಪಾಲ್ಪಬ್ರಲ್ಲು, ಲಿಂಬಲ್ಲು. ಅವಾಗ ಏನು ಹೇಳಿದೆ ನಾನು, ಇಟ್ ಈಸ್ ಡಿವೈಡ್ ಇಂಟು ಪಾಲ್ಪಬ್ರಲ್, ಲಿಂಬಲ್ಲು, ಮಿಕ್ಸ್ಡ್ ಟೈಪ್ ಅಂತ ಹೇಳಿದೆ. ಪಾಲ್ಪಬ್ರಲ್ ಅಪ್ಪರ್ ಟಾರ್ಸಲ್ ಕಂಜಕ್ಟಿವೇಟ ಇನ್ವಾಲ್ವ್ಸ್ ಕೋಬಾಲ್ಟ್ ಸ್ಟೋನ್ ಪ್ಯಾಪಿಲೆ. ಓಕೆ, ಕೋಬಾಲ್ಟ್ ಸ್ಟೋನ್ ಯಾವ ಥರ ಅಂದ್ರೆ ಇಲ್ಲಿ ಹೇಳ್ತಾನೆ ನೋಡು, ಇಲ್ಲಿ ಮುಂದಕ್ಕೆ ಹೇಳ್ತಾಳೆ. ಇದರೊಳಗೆ ಅಪ್ಪರ್ ಟಾರ್ಸಲ್ ಕಂಜಕ್ಟಿವೇಟ ಇನ್ವಾಲ್ವ್ಸ್ ಕೋಬಾಲ್ಟ್ ಸ್ಟೋನ್ ಪ್ಯಾಪಿಲೆ ಅಸೋಸಿಯೇಟೆಡ್ ವಿತ್ ಏನಪ್ಪ ಹೈಪರೇಮಿಯಾ. ಎಕ್ಸಾಗನಲ್ ಪ್ಯಾಪಿಲೆ. ಈ ಎಕ್ಸಾಗನಲ್ ಪ್ಯಾಪಿಲೆ ಹೆಂಗಿರ್ತೈತೆ ಅಂದ್ರೆ ಹಿಂಗಿರ್ತೈತೆ, ಎಕ್ಸಾಗನಲ್ ಪ್ಯಾಪಿಲೆ ಈ ಥರ ಹಿಂಗೆ ಫಾರ್ಮೇಷನ್ ಹಾಕಿ ಒಂದು ಹೋಗ್ಬಿಡುತ್ತೆ. ಎಕ್ಸಾಗನಲ್ ಪ್ಯಾಪಿಲೆ ಈ ಥರ ಪ್ಯಾಪಿಲೆಸ್ ಫಾರ್ಮ್ ಆಗಿ ಆಗ್ಬಿಡ್ತಾವೆ. ಹಿಂಗೆ ಕೋಬಾಲ್ಟ್ ಸ್ಟೋನ್ ಪ್ಯಾಪಿಲೆ, ಎಕ್ಸಾಗೋನಲ್ ಈ ಥರ ಇಲ್ಲಿ ಕಾಣಕತ್ತೈತಲ್ಲ ಈ ಮೇಲೆ. ಮತ್ತು ಅದು ಎಲ್ಲಿ ಪಾಲ್ಪಬ್ರಲ್ದಾಗ ಇಲ್ಲಿ ಇದ್ರೊಳಗೆ. ಅದಾದಮೇಲೆ ಈ ಲಿಂಬಸ್ತ ನೋಡ್ಬೇಕಂದ್ರೆ ಇಲ್ಲಿ ಲಿಂಬಸ್ ಏನೈತಲ್ಲ ಬಾಯ್, ಲಿಂಬಸ್ ಡಸ್ಕಿ ರೆಡ್ ಟ್ರಯಾಂಗುಲರ್ ಕಂಜೆಷನ್ ಇಲ್ಲಿ. ಓಕೆ, ಡಸ್ಕಿ ರೆಡ್ ಟ್ರಯಾಂಗುಲರ್ ಕಂಜೆಷನ್, ಲಿಂಬಸ್ ಕೆಳಗೆ ಡಸ್ಕಿ ರೆಡ್ ಐತೆ ನೋಡ, ಡಸ್ಕಿ ರೆಡ್ ಟ್ರಯಾಂಗುಲರ್ ಕಂಜೆಷನ್ ಬರ್ತೈತೆ, ಡಸ್ಕಿ ರೆಡ್ ಟ್ರಯಾಂಗುಲರ್ ಕಂಜೆಷನ್. ಓಕೆ, ಇಲ್ಲಿ ಡಸ್ಕಿ ರೆಡ್ ಟ್ರಯಾಂಗುಲರ್ ಕಂಜೆಷನ್. ಜೆಲಾಟಿನಸ್ ಲಿಂಬಲ್ ಮೆಂಬ್ರೇನ್, ಆಮೇಲೆ ಇದು ವೈಟಿಶ್ ರೈಸ್ಡ್ ಕ್ಲಾಟ್ಸ್ ಹಿಡಿದು ಲಿಂಬಸ್ ಅಷ್ಟೇ. ಕಾಂಬಿನೇಷನ್ ಆಫ್ ಬೋತ್ ಕೋಬಾಲ್ಟ್ ಸ್ಟೋನ್, ಜೆಲಾಟಿನಸ್ ಮೆಂಬ್ರೇನ್ ಸ್ಪಾಟ್ಸ್. ಓಕೆ, ವರ್ನಲ್ ಕಂಜೆಕ್ಟ್ ಇದು ಏನು ಮಾಡ್ತೀವಿ ನಾವು, ಕಾರ್ನಲ್ ಎನ್ವೈರನ್ಮೆಂಟ್ ಆಫ್ ದಿ ವಿಕೆಸಿ, ಅದೆಲ್ಲ ಶೀಲ್ಡ್ ಅಲ್ಸರೇಷನ್, ಸ್ವಾಲೋ ಟ್ರಾನ್ಸ್ಫರ್ಸ್. ಇದು ವರ್ನಲ್ ಕರೆಕ್ಟೋಪತಿ ಏನಿರ್ತೈತಿ, ಶೀಲ್ಡ್ ಅಲ್ಸರೇಷನ್ ಆಕತಿ, ಸೋಡಾಗ್ರೇನ್ ಟಾಕ್ಸಿನ್ ಬರ್ತೈತಿ, ಕಾರ್ನಲ್ ಪ್ಲೆಕ್ಸ್ ಬರ್ತವೆ. ಇವೆಲ್ಲ ಬಿಟ್ಬಿಡ್ರಿ, ಈಗ ನಾವೇನು ಮಾಡಬೇಕು, ಮ್ಯಾಸ್ಟಿಸಲ್ ಸ್ಟೆಬಿಲೈಸರ್ಸ್ ಹಾಕ್ಬೇಕು, ಸೋಡಿಯಂ ಕ್ರೋಮೋಗೋಕೋಲೇಟ್. ಓಕೆ, ಡ್ಯುವಲ್ ಏಕಿಂಗ್. ಈ ಮೆಕ್ಯಾನಿಸಮ್ ಬೇಕಂದ್ರೆ ಒಂದು ಲಿಂಕ್ ಹಾಕಿರ್ತೀನಿ ಇದ್ರೊಳಗೆ. ಸೊ ಈ ಮೆಕ್ಯಾನಿಸಮ್ನ ನಮ್ಮ ENT ಅವತ್ತು ಫರ್ರೆ ಹೇಳೋಣ, ಅದ್ರೊಳಗೆ ಹೇಳ್ಕೊಡ್ತಾನೆ, ಭಾರಿ ಚಂದ ಹೇಳ್ಕೊಡ್ತಾನಂತ. ಮ್ಯಾಸ್ಟಲ್ ಇದು ಸೋಡಿಯಂ ಕ್ರೋಮೋಕೋಕೋಲೇಟ್. ಆಮೇಲೆ ಆ್ಯಂಟಿ ಹಿಸ್ಟಮಿನ್ ಪ್ಲಸ್ ಮ್ಯಾಸ್ಟಲ್ ಸ್ಟೆಬಿಲೈಸರ್ಸ್. ಓಕೆ, ಅದಾದಮೇಲೆ ಏನು ಕೊಡ್ತಿ, ಅಜೆಸ್ಟ್ರೈನು ಮತ್ತು ಇವೆಲ್ಲ ಡಲ್ ಲೇಕಿಂಗ್ ಆ್ಯಂಟಿ ಹಿಸ್ಟಮಿನ್ ಕೊಡ್ತಿ, ಮತ್ತು ಮ್ಯಾಸ್ಟಲ್ ಸ್ಟೆಬಿಲೈಸರ್ಸು. ಓಕೆ, ಇವೆಲ್ಲ ಓದ್ರಿಕೆ ವೆಬ್ಸೈಡು ಮತ್ತು ಇದು. ಅದಾದಮೇಲೆ ಟಾಪಿಕಲ್ ಸ್ಟೆರಾಯ್ಡ್ಸು, ಫ್ಲೂಸೋ ಮಿಥೋಲಿನ್ ಆ್ಯಂಡ್ ಪ್ರೆಡ್ನಿಸೋಲೋನ್, ಡೆಕ್ಸಾಮೆಥಾಸೋನ್. ಏನೇನು ಕೊಡ್ತೀವಪ್ಪ ಅಂದರೆ ಜಿಲಾಸ್ಟೈನ್, ಓಕೆ, ಪೊಟೈನ್, ಆಮೇಲೆ ಬ್ಯೂಪೋ ಟೆಸ್ಟೈನ್. ಟಾಪಿಕಲ್ ಸ್ಟೆರಾಯ್ಡ್ಸು ಫ್ಲೋಕ್ಸೋಮೆಥೋಲ್, ಫ್ಲೂರೋಮೆಥೋಲೋನ್, ಪ್ರೆಡ್ನಿಸೋಲೋನ್, ಡೆಕ್ಸಾಮೆಥಾಸೋನ್. ಲುಬ್ರಿಕೇಟಿಂಗ್ ಆ್ಯಂಟಿ ಐ ಡ್ರಾಪ್ಸ್ ಅಂದ್ರೆ ಆರ್ಟಿಫಿಷಿಯಲ್ ಟಿಯರ್ಸ್, CMC. ಓಕೆ, CMC ಕೊಡ್ತೀವಿ. ಆರ್ಟಿಫಿಷಿಯಲ್ ಟಿಯರ್ಸ್. ಮತ್ತು ಜನರಲ್ ಮೆಜರ್ಸ್ ಅಂದ್ರೆ ಕಣ್ಣು ತಿಕ್ಪಾಡ್ರಿ ಅಂತ ಹೇಳ್ಬೇಕು, ಕೋಲ್ಡ್ ಕಂಪ್ರೆಷನ್ ಕೊಡಬೇಕು, ಸನ್ ಗ್ಲಾಸ್ ಕೊಡಬೇಕು, ಅವಾಯ್ಡ್ ಅಲರ್ಜನ್ಸ್ ಆ್ಯಂಡ್ ಚೇಂಜ್ ದ ಪ್ಲೇಸ್ ಫ್ರಮ್ ಹಾಟ್ ಟು ಕೋಲ್ಡ್ ಏರಿಯಾಸ್. ಎಲ್ಲನ ಈ ಕರ್ನಾಟಕದಾಗ ಅದಿರ ಬಾಯಿ ಫುಲ್ ಬಿಸಿಲೈತೆ ಅಂದ್ರೆ ಕಾಶ್ಮೀರಕ್ಕೆ ಹೋಗ್ಬಿಟ್ರಿ, ಬೇಯಿಸಿರ್ತೈತಿ ಅದ್ರಾಗ. ಅದಾದಮೇಲೆ ನೆಕ್ಸ್ಟ್ ಬರೋದೇ ಇದು ಫೆಲಂಕ್ಟನರ್ ಕೆರಾಟೋ ಕಂಜಕ್ಟಿವಿಟಿಸ್. ಇಟ್ ಈಸ್ ಅ ಅಲರ್ಜಿಕ್ ರೆಸ್ಪಾನ್ಸ್ ಟು ದ conjunctiva and the cornea to the same bacterial antigen, characterized by the small raised white nodules on conjunctiva and limbus. ಅಲ್ಲಿ ಕೋಬಾಲ್ಟ್ ಸ್ಟೋನ್ ಅದೆಲ್ಲ ನೋಡಿದ್ವಲ್ಲ ಬಾಯ್, ಅದು ಓಕೆ. ಇದು
ಕಂಜಕ್ಟಿವ್ ಕಾರ್ನಿ ಎರಡು ಫಾರ್ಮ್ ಆಕತಿ. ಅದು ನೋಡಿದ್ರೆ ಪಾಪ ಬರೀ ಕಂಜಕ್ಟಿವ್ ಫಾರ್ಮ್ ಆಗಿ ಸುಮ್ಮನೆ ಐತಿ. ಇದು ಕೆರಾಟೋ ಕಂಜಕ್ಟಿವಾ ಎರಡು ಕುವಾ ಕಾರ್ನಿ ಆಸ್ ವೆಲ್ ಆಸ್ ಕಂಜಕ್ಟಿವ್. ಇಥಿಯಾಲಜಿ ಟೈಪ್ 4 ಹೈಪರ್ ಸೆನ್ಸಿಟಿವ್ ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಕಾಸಿಟಿವ್ ಅಲರ್ಜೆನ್ಸಿ ಆದಂದರೆ ಸ್ಟೆಫೈಲೋಕಾಕಸ್ ಟ್ಯೂಬರ್ಕ್ಲೋಸಿಸ್. ಇದು ಹೆಂಗಿರ್ತೈತಿ? ಸ್ಟೇಜ್ ಆಫ್ ನೋಡುಲಾರ್ ಫಾರ್ಮ್, ಅಲ್ಸರೇಟಿವ್, ಗ್ರಾನ್ಯುಲೇಷನ್ ಟಿಶ್ಯೂ, ಸ್ಟೇಜ್ ಆಫ್ ಹೀಲಿಂಗ್. ಏನಿದೆ? ಸ್ಟೇಜ್ ಆಫ್ ನೋಡುಲಾರ್ ಫಾರ್ಮ್, ಸ್ಟೇಜ್ ಆಫ್ ನೋಡುಲಾರ್, ಸ್ಟೇಜ್ ಆಫ್ ನೋಡುಲಾರ್ ಆದಮೇಲೆ ಸ್ಟೇಜ್ ಆಫ್ ಅಲ್ಸರೇಷನ್. ನೋಡುಲಾರ್ ಇರ್ತೈತಿ, ಅಲ್ಸರ್ ಆಕತಿ, ಗ್ರಾನ್ಯುಲೇಷನ್ ಆಕತಿ, ಅದಾದ್ಮೇಲೆ ಹೀಲಿಂಗ್ ಆಕತಿ. NUGH ಹೆಂಗೆ ಆಕತಿ ನೋಡ್ಬಾಯ್, ಇದ್ರಂಗೆ ಫುಲ್ ಸಿಂಪ್ಟಮ್ಸ್. ವಾಟ್ರಿಂಗ್, ಕಣ್ಣ ನೀರು ಬರ್ತಿರ್ತೈತಿ, ಫೋಟೋಫೋಬಿಯಾ ಆಕತಿ, ಆಮೇಲೆ ಫಾರಿನ್ ಬಾಡಿ ಸೆನ್ಸೇಷನ್ ಆಕತಿ, ರಿಕರೆಂಟ್ ಎಪಿಸೋಡ್ಸ್. ಈ ನಾರ್ಮಲ್ ಬಾಯ್ ವಾಟ್ರಿಂಗು, ಫೋಟೋಫೋಬಿಯಾ, ಫಾರಿನ್ ಬಾಡಿ ಸೆನ್ಸೇಷನ್ ಇವೆಲ್ಲ ನಾರ್ಮಲ್ ಬರ್ಬಿಡ್ಬೇಕು. ನಾವೇನು ನೋಡ್ಬೇಕು ಅದ್ರೊಳಗೆ ಅಂದ್ರೆ ಇದು ನೆನಪಿಟ್ಕರಿ, ಇದು ರೆಸ್ಪಾನ್ಸ್, ಇದು ಅಲರ್ಜಿಕ್ ರೆಸ್ಪಾನ್ಸ್ ಟು ದ ಕಂಜಕ್ಟಿವಾ ಆಸ್ ವೆಲ್ as ಕಾರ್ನಿಯಾ. ಓಕೆ, ಫೈಲಂಕ್ಟನುಲಾರ್ ಕೆರಾಟೋಕಂಜಕ್ಟಿವಿಟಿಸ್. ಇದು ಎರಡಕ್ಕೂ ಭಾಳ ಆನ್ಸರ್ ಮಾಡ್ತೈತಿ. ಇದು ಸಿಂಪಲ್. ಫೈಲಂಕ್ಟನುಲಾರ್ ಕೆರಾಟೋಕಂಜಕ್ಟಿವಿಟಿಸ್ ಏನಾಕತಿ? ಫೀಚರ್ಸ್: ಸ್ಮಾಲ್ ರೈಸರ್ ವೈಟ್ ನೋಡ್ಯೂಲ್ಸ್, ಸ್ಮಾಲ್ ಫೀಚರ್ಸ್. ಆಮೇಲೆ ನಿಯರ್ ಲಿಂಬಸ್. ಇದು ಲಿಂಬಸ್ಸ, ಓಕೆ. ಈ ಕಡೆ ನಿಯರ್ ಲಿಂಬಸ್, ಸ್ಮಾಲ್ ನೋಡ್ಯೂಲ್ ಎದ್ದಿರ್ತೈತಿ ಇದ್ರ. ಓಕೆ, ಸ್ಮಾಲ್ ನೋಡ್ಯೂಲ್ ಎದ್ದಿರ್ತೈತಿ ನಿಯರ್ ಲಿಂಬಸ್, ಸರೌಂಡೆಡ್ ಬೈ ದ ಹೈಪರಿಮಿಯಾ. ನೆಕ್ರೋಟೈಸಿಂಗ್ ಫೆಟೆಂಕ್ಯುಲರ್ ಕಂಜಕ್ಟಿವಿಟಿಸ್. ಓಕೆ, ಲೊಕೇಶನ್ ನಿಯರ್ ಲಿಂಬಸ್, ನೆಕ್ರೋಟೈಸಿಂಗ್. ಲಾರ್ಜ್ ಫೈಲಂಕ್ಟನ್ ನಿಯರ್ ವಿತ್ ನೆಕ್ರೋಸ್ ಆ್ಯಂಡ್ ಅಲ್ಸರ್. ಮಲ್ಟಿಪಲ್ ಇದಾಯ್ತಂದ್ರೆ ಈ ಥರ ರೌಂಡ್ ಹಾಕ್ಯಂದು ಹೇಳ್ಬಿಡ್ತೀವಿ. ಓಕೆ, ಇದು ಏನಕತಿ? ಫೈಲಂಕ್ಟನ್ ಫಾರ್ಮ್ ಅಂದ್ರೆ ಸ್ಮಾಲ್ ರೈಸರ್, ಆಲ್ರೆಡಿ ಹೇಳಿದ್ದೆ. ನೆಕ್ರೋಟೈಸಿಂಗ್ ಅಂದ್ರೆ ಲಾರ್ಜ್ ಫೈಲಂಕ್ಟನ್ ವಿತ್ ನೆಕ್ರೋಸ್ ಆ್ಯಂಡ್ ಅಲ್ಸರ್. ಮಿಲ್ಲರಿ ಅಂದ್ರೆ ಮಲ್ಟಿಪಲ್ ಫಾರ್ಮ್ ಆಗ್ಬಿಟ್ಟಿರ್ತವೆ. ಓಕೆ, ಫೈಲಂಕ್ಟನುಲಾರ್ ಕೆರಾಟಿಟಿಸ್ ಅಂದ್ರೆ ಕಾರ್ನಿಯಲ್ ಇನ್ವಾಲ್ವ್ಮೆಂಟ್ ಆಕತಿ. ಆಮೇಲೆ ಡ್ಯೂ ಟು ದ ಬ್ರೇಕ್ ಡೌನ್ ಆಫ್ ದಿ ಲಿಂಬಲ್ ಫೈಲಂಕ್ಟನ್ ಫೆಸಿಕ್ಯುಲರ್ ಅಲ್ಸರ್. ಇಟ್ ಈಸ್ ಅನ್ ಪ್ಯಾರಲಲ್ ಅರೇಂಜ್ಡ್. ಇದು ಫೆಸಿಕ್ಯುಲರ್ ಅಲ್ಸರ್ ಅಂದ್ರೆ ಬ್ಲಡ್ ವೆಸಲ್ ಇರ್ತೈತಲ್ಲ, ಪ್ಯಾರಲಲ್ ಅರೇಂಜ್ ಆಗಿಬಿಡ್ತೈತೆ ಈ ಥರ ಅಷ್ಟೇ. ಪ್ಯಾರಲಲ್ ಅರೇಂಜ್ ಬ್ಲಡ್ ವೆಸಲ್ಸ್. ಟ್ರೀಟ್ಮೆಂಟ್ ಏನು ಮಾಡ್ತೀವಿ? ಲೋಕಲ್ ಥೆರಪಿ, ಟಾಪಿಕಲ್ ಸ್ಟೆರಾಯ್ಡ್ಸ್, ಡೆಕ್ಸಾಮೆಥಾಸೋನ್, ಪ್ರೆಡ್ನಿಸೋಲೋನ್. ಅದಾದಮೇಲೆ ಆ್ಯಂಟಿಬಯೋಟಿಕ್ ಏನು ಕೊಡ್ತೀವಿ? ಬ್ಯಾಕ್ಟೀರಿಯಲ್, ಅಟೋಪಿಕ್ ಆಯಿಂಟ್ಮೆಂಟು. ಇದಾದಮೇಲೆ ಆ್ಯಂಟಿ ಟ್ಯೂಬರ್ಕುಲರ್ ಡ್ರಗ್ಗು ಮತ್ತು ಸಿಸ್ಟಮ್ಗೆ ಆ್ಯಂಟಿಬಯೋಟಿಕ್. ನೆಕ್ಸ್ಟ್ ಆಪ್ಥಲ್ಮಲಿಯಾ ನಿಯೋನಾಟ್ರ್. ಈ ಸಣ್ಣ ಹುಡ್ರು ಇರ್ತಾವಲ್ಲ ಬಾಯ್, ಸಣ್ಣ ಹುಡ್ರು ಇದ್ದಾಗ ಆಪ್ಥಲ್ಮಲಿಯಾ ನಿಯೋನಾಟ್ರ್ ಆಕತಿ. ಇದೇನಕತಿ ಅಂದ್ರೆ ಇಟ್ ಈಸ್ ಅ ನಿಯೋನಾಟಲ್ ಕಂಜಕ್ಟಿವೈಟಿಸ್ ವಿತ್ ಬ್ಯಾಕ್ಟೀರಿಯಲ್ ಇನ್ಫ್ಲಮೇಷನ್ ಆಫ್ ದಿ ನಿಯೋನಾಟ್ಸ್ ಏಜ್ಡ್ ಲೆಸ್ ದನ್ 3 days. ಓಕೆ, ಸಣ್ಣ ಹುಡ್ರು ಇದ್ದಾಗ ಇದು ಫಾರ್ಮೇಷನ್ ಆಗ್ಬಿಡ್ತೈತಿ. ಕಣ್ಣಾಗಿ ಫುಲ್ಲು ಏನಪ್ಪ ಪಸ್ ಬರೋದು ಆ ಟೈಪು. ಇದು ಕಾಸಸ್ ಏನಿರ್ತಾವೆ ಅಂದರೆ ಪ್ರೀ ಎಪ್ಯಾಟಿಕ್, ಇದು ಎಪ್ಯಾಟಿಕ್ ಅಂತ ನ್ಯಾಟಲ್ಲು ಪ್ರೀ-ನ್ಯಾಟಲ್ ಕಾಸ್ ಇರ್ತವೆ. ಅಂದರೆ ಡೆಲಿವರಿ ಆಯ್ಕೆನ ಮುಂಚೆ ಪ್ರೀ ಡೆಲಿವರಿ, ಪೋಸ್ಟ್ ಡೆಲಿವರಿ ಟೈಮ್ದು ಏನಾದ್ರೆ ಆ ಟೈಪಾಗಿ ಡಿವೈಡ್ ಆಕವು. ಇದು ಈ ಕಾಸಸ್ ಅಂದ್ರೆ ಕ್ಲೆಮಿಡಿಯಾ, ಟ್ರೊಕೊಮಟಿಸ್, ಸ್ಟ್ರಾಪ್ಯಾರಿಯಸ್, ಹರ್ಪೆಸ್ ಸಿಂಪ್ಲೆಕ್ಸ್ ವೈರಸ್, ಸ್ಟೆಪ್ಟೋಕಾಕಸ್. ಕ್ಲಿನಿಕಲ್ ಫೀಚರ್ಸ್ ಹೆಂಗೆ ಬರ್ತಾವೆ ಅಂದರೆ ಈ ಥರ ಪ್ಲೂರಲ್ ಡಿಸ್ಚಾರ್ಜ್ ಬರ್ತದೆ, ಪ್ರೊಫ್ಯೂಲ್ಸು. ಆಮೇಲೆ ರೆಡ್ನೆಸ್ಸು, ಸ್ವೆಲ್ಲಿಂಗ್ ಆಫ್ ಐಸ್, ಕಣ್ಣು ಕೆಂಪುಗೆ ದಪ್ಪಗೆ ಆಗ್ಬಿಟ್ಟಿರ್ತಾವೆ. ಆಮೇಲೆ ಲ್ಯಾಕ್ರಿಮೇಷನ್, ಅದಾದಮೇಲೆ ರೆಡ್ನೆಸ್ ಆಫ್ ಐಸ್, ಕಣ್ಣು ಕೆಂಪಗೆ ಹಾಕವ. ಸ್ಟಿಕ್ಕಿಂಗ್ ಆಫ್, ಇಲ್ಲಿ ಸ್ಟಿಕ್ ಹಾಕೋದು ನೋಡಿದ್ರು. ಈಗ ನಾವೇನು ನೋಡ್ತೀವಿ ಅಂದ್ರೆ ಅಲ್ಲಿ ಹೈಪರೇಮಿಯಾ ನೋಡ್ತೀವಿ, ಕಿಮೋಸಿಸ್, ಕಂಜಕ್ಟಿವಲ್ ಕಿಮೋಸಿಸ್ ನೋಡ್ತೀವಿ, ಮತ್ತು ಫಾಲಿಕಲ್ಸ್ ನೋಡ್ತೀವಿ. ಫಾಲಿಕಲ್ಸ್ ಅಂದ್ರೆ ಅವಾಗ ತೋರಿಸಿದ್ನಲ್ಲ ಅದು. ಅದಾದಮೇಲೆ ಕಾರ್ನಿಯಲ್ ಅಲ್ಸರ್ ನೋಡ್ತೀವಿ, ಸೂಪರ್ಫಿಷಿಯಲ್ ಕೆರಾಟೈಟಿಸ್ ನೋಡ್ತೀವಿ. ಕಾಂಪ್ಲಿಕೇಶನ್ನು ಅಲ್ಸರೇಷನ್ ಆಗ್ಬೋದು, ಪರ್ಫರೇಷನ್ ಆಗ್ಬೋದು, ಪ್ಯಾನಪ್ಟಲ್ಮೈಟಿಸ್ ಆಗ್ಬೋದು, ಆಮೇಲೆ ಪರ್ಮನೆಂಟ್ ಬ್ಲೈಂಡ್ನೆಸ್ ಬಂದ್ಬೋದು. ಅದಕ್ಕೆ ನಾವು ಫಸ್ಟ್ ಪ್ರೊಫೈಲಾಕ್ಸಿಸ್ ಏನು ಮಾಡ್ತೀವಿ? ಹೈಜಿನಿಕಲಿ ಕಂಡಕ್ಟೆಡ್ ಡೆಲಿವರಿ. ಫಸ್ಟ್ ಹೈಜಿನ್ ಎಲ್ಲ ಮೇಂಟೈನ್ ಮಾಡ್ತೀವಿ. ಫಸ್ಟ್ ಕ್ಲೀನ್ ನ್ಯೂಬಾರ್ನ್ ಐಸ್ ಅಂಡರ್ ದ ಅಸೆಪ್ಟಿಕ್ ಪ್ರಿಕಾಷನ್ಸ್.
ಆಫ್ಟರ್ ಬರ್ತ್ ಫಾರ್ ಗೋನೋಕಾಕಲ್ ಸೆಫ್ಟ್ರಾಕ್ಸನ್ ಇಂಜೆಕ್ಷನ್ ಕೊಡ್ತೀವಿ. ಕ್ಲೈಮಿಡಿಯಾ ಅಂದ್ರೆ ಟೆಟ್ರಾಸೈಲಿನ್ ಆಯಿಂಟ್ಮೆಂಟ್ ಕೊಡ್ತೀವಿ. ಆಮೇಲೆ ಟಾಪಿಕಲ್ ಥೆರಪಿ ಹೆಂಗೆ ಮಾಡ್ತೀವಿ ಅಂದ್ರೆ ಸಲೈನ್ ಸೇವೇಜ್ ಮಾಡ್ತೀವಿ. ಆಮೇಲೆ ಬ್ಯಾಕ್ಟೀರಿಯಸಿನ್ ಐ ಆಯಿಂಟ್ಮೆಂಟ್ ಕೊಡ್ತೀವಿ. ಏನು ಬ್ಯಾಕ್ಟೀರಿಯಾ ಇರ್ತೀವಿ. ಸಿಸ್ಟಮಿಕ್ ಅಂದ್ರೆ ಸೆಫ್ಟ್ರಾಕ್ಸನ್, ಸೆಫೆಕ್ಟಿಸಮ್, ಸಿಪ್ರೋಫ್ಲಾಕ್ಸಿನ್ ಕೊಡ್ತೀವಿ. ಅರ್ಫಾಕ್ಸಿಂಪ್ಲೈಸ್ ಆಂಟಿವೈರಲ್ ಟು ದ ಫ್ಲೋರನ್ ರಿಕರೆನ್ಸ್ ಕೊಡ್ತೀವಿ. ಓಕೆ, ಟೆರಿಜಿಯಮ್ ವೆರಿ ವೆರಿ ಇಂಪಾರ್ಟೆಂಟ್ 10 ಮಾರ್ಕ್ಸ್ ಕ್ವಶನ್. ಇದು ಹೆಂಗೆ ನೋಡ್ತಾರೆ ಅಂದ್ರೆ ಟೆರಿಜಿಯಮ್ ಏನಕ್ಕೈತೆ ಅಂದ್ರೆ ಇಟ್ಸ್ ಅನ್ ಟ್ರಯಾಂಗುಲರ್ ವಿಂಗ್ ಶೇಪ್ಡ್. ಸೊ ದಿಸ್ ಈಸ್ ಅ ವಿಂಗ್. ಅದು ಯಾವ ಥರ ಅಂದರೆ ಈ ಥರ ವಿಂಗ್. ಅದು ಇದು ಇಂಪಾರ್ಟೆಂಟ್ ಕೇಳ್ರಿ. ಟ್ರಯಾಂಗುಲರ್ ವಿಂಗ್ ಶೇಪ್ಡ್, ಈ ಥರ ವಿಂಗ್ ಶೇಪ್ಡ್. ಫೈಬರೋ ವ್ಯಾಸ್ಕುಲರ್ ಗ್ರೋತ್, ಈ ಫೈಬರಸ್ ಮತ್ತು ವ್ಯಾಸ್ಕುಲರ್ ಗ್ರೋತ್ ಆಗ್ತಿರ್ತವೆ. ಓಕೆ, ಗ್ರೋತ್ ಹಿಡಿದ ಕಂಜಕ್ಟಿವ್ ದಟ್ ಎಕ್ಸ್ಟೆಂಡ್ ಆನ್ ದ ಕಾರ್ನಿಯಾ ಕಾರ್ನಿಯಾ ತನಕ ಎಕ್ಸ್ಟೆಂಡ್ ಆಗ್ಬಿಡ್ತವೆ. ಇಥಾಲಜಿ UV ಲೈಟ್ ಎಕ್ಸ್ಪೋಜರ್ ಮೋಸ್ಟ್ ಕಾಮನ್ ಡ್ರೈ ಡಸ್ಕಿ ಎನ್ವಿರಾನ್ಮೆಂಟ್, ಕ್ರೋನಿಕ್ ಕಂಜಕ್ಟಿವೈಟಲ್ ಇರಿಟೇಷನ್ ಆ್ಯಂಡ್ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್. ಹೆಂಗಾಗತಿ ಈಗ ಜಗ್ಗಿ ಅಡ್ಡಾಡ್ತಾನೆ ಹೊರಗೆ, ಈಗ ಧೂಳ್ದಾಗ ಅಡ್ಡಾಡ್ತಾರೆ. ಎಕ್ಸಾಂಪಲ್ ಯಾವುದೋ ಒಂದು ಊರು ಇಟ್ಗಾರಿ ಸಿರುಗುಪ್ಪ ತಗಾರಿ. ಎಕ್ಸಾಂಪಲ್ ಸಿರುಗುಪ್ಪದ ಜಗ್ಗಿ ಧೂಳು ಇರ್ತೈತಿ. ಧೂಳ್ದಾಗ ಅಡ್ಡಾಡಿ ಕಣ್ಣಾಗ ಫುಲ್ಲು ಡ್ರೈ ಡಸ್ಕಿ ಎನ್ವಿರಾನ್ಮೆಂಟ್ ಬಂದ್ಬಿಡ್ತದೆ, ಡಸ್ಟ್ ಎನ್ವಿರಾನ್ಮೆಂಟ್. ಆಮೇಲೆ ಕಂಜಕ್ಟಿವಲ್ ಇರಿಟೇಷನ್ ಬಂದ್ಬಿಟ್ರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಮುಂಚೆಯಿಂದ ಏನಿರ್ತಂದ್ರೆ UV ಲೈಟ್ ಮತ್ತು ಡ್ರೈ ಡಸ್ಕಿ ಎನ್ವಿರಾನ್ಮೆಂಟ್ ಏನು ಮಾಡ್ತೈತೆ ಅಂದ್ರೆ ಇರಿಟೇಷನ್ ಕೊಡೋದು. ಕಣ್ಣು ಒಟ ಉರಿತೈತಿ, ಒಟ ಕುಂದ್ರಂಗಾಲ ನಿಂದ್ರಂಗಾಲ ಅಂತಾರಲ್ಲ ಬೈ, ಅದ್ರಂಗೆ ಫುಲ್ಲು ಇರಿಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಕಂಜಕ್ಟಿವ್. ಡಿಜನರೇಟಿವ್ ಹೈಪರ್ ಪ್ಲಾಸ್ಟಿಕ್ ಚೇಂಜಸ್ ಇಂದ ಕಂಜಕ್ಟಿವ್. ಓಕೆ, ಡಿಜನರೇಟ್ ಆಗಿಬಿಡ್ತೈತೆ. ಎಂಡ್ರೋಜಸ್ಟ್ ಆನ್ ದ ಕಾರ್ನಿಯಾ. ಓಕೆ, ಇದು ಕಾರ್ನಿಯಾ ಮೇಲೆ ಹಿಂಗೆ ಬಂದ್ಕೊಂಡು ಟೆರಿಜಿಯಮ್ ಆಗಿಬಿಡ್ತೈತಿ. ಈಗ ಹೆಂಗಂದ್ರೆ ಈ ಕಾರ್ನಿಯಲ್ ಲೇಯರ್ ಏನಿರ್ತಾವಲ್ಲ, ಕಾರ್ನಿಯಲ್ ಲೇಯರ್ ಒಳಗಿದ್ದಾನೆ ಎಕ್ಸ್ಟೆಂಡ್ ಆಕೈತಿದು. ಓಕೆ, ಟೈಪ್ 1 ಅಂದರೆ ಎಕ್ಸ್ಟೆಂಡ್ ಅಪ್ ಟು ದ ಲೆಸ್ ದನ್ 2 mm ಆನ್ ದ ಕಾರ್ನಿಯಾ, ಅಪ್ ಟು 4 mm, ಅಪ್ ಟು ಗ್ರೇಟರ್ ದನ್ 4 mm. ಇದು ಹೆಂಗಂದ್ರೆ ಈಗ ಕಾರ್ನಿಯಲ್ ಲೇಯರ್ ಹೇಳುತ್ತೆ ನೋಡು ಫಸ್ಟಿಗೆ. ಈ ಕಾರ್ನಿಯಲ್ ಲೇಯರ್ ಅಂತ ಕರೀತಾರೆ ಇದನ್ನು. ಕಾರ್ನಿಯಲ್ ಲೇಯರು ಎಪಿಥೀಲಿಯಮು, ಬೌಮನ್ಸ್ ಮೆಂಬ್ರೇನ್, ಸ್ಟ್ರೋಮಾ, ದುವಾಕರಿ ಅಂದರೆ ಡುವಾಸ್ ಲೇಯರ್, ಡೆಸ್ಮೆಂಟ್ ಮೆಂಬ್ರೇನ್, ಅದಾದಮೇಲೆ ಎಂಡೋಥೀಲಿಯಂ. ಓಕೆ, ಎಂಡೋಥೀಲಿಯಂ ಬರ್ತೈತಿ. ಸೊ ಈ ಎಪಿಥೀಲಿಯಮು ಇದ್ರ ತನ ಬಂತಲ್ಲ, ಇದು ಇಲ್ಲಿ ಬೌಮನ್ಸ್ ಮೆಂಬ್ರೇನ್, ಸ್ಟ್ರೋಮಾ ತನ ಒಳಗೆ ತನೂ ಇಳಿಯುವಂಥ ಕೆಪಾಸಿಟಿ ಈ ಒಂದು ನಾವು ಏನಂತ ಕರಿತೀವಿ, ಈ ಒಂದು ಟೆರಿಜಿಯಮ್ ಆಗೈತೆ ಅಂತಲೇ ಹೇಳ್ಬೋದು ನಾವು. ಓಕೆ, ಕಂಜಕ್ಟಿವ್ ಅದು ಕಾರ್ನಿಯಾ ತನಕ ಇರ್ತೈತಿ. ಎಕ್ಸ್ಟೆಂಡ್ ಅಪ್ ಟು 4 mm ಅಪ್ ಟು ದ ಕಾರ್ನಿಯಾ ಆ್ಯಂಡ್ ಎಕ್ಸ್ಟೆಂಡ್ ಗ್ರೇಟರ್ ದನ್ 4 mm ಆನ್ ಟು ದ ಕಾರ್ನಿಯಾ. ಓಕೆ, ಆಮೇಲೆ ಇದೇನಾಗುತ್ತೆ ಅಂದ್ರೆ ಟ್ರಯಾಂಗಲ್ ಫೈಬ್ರೋವಾಸ್ಕ್ಯುಲರ್ ಗ್ರೋತ್ ಫ್ರಮ್ ಕಂಜಕ್ಟಿವಿಟಿಸ್ ದ ಕಾರ್ನಿಯಾ ಆ್ಯಂಡ್ ಆಲ್ಸೋ ಇಟ್ ಇಸ್ ಅ ಮೋಸ್ಟ್ ಕಾಮನ್ ಇನ್ ಟು ದ ನೇಸಲ್ ದೆನ್ ಟೆಂಪೋರಲ್ ಸೈಡ್. ಈ ನೇಸಲ್ ಸೈಡ್, ಈಗ ನೇಸಲ್ ಸೈಡ್ ಇರ್ತೈತಲ್ಲ ಈ ಥರ ನೇಸಲ್ ಸೈಡ್, ಇದು ನೇಸಲ್ ಸೈಡ್ ಅನ್ಕವೈ, ಈ ನೇಸಲ್ ಸೈಡ್ ಇರ್ತೈತಿ ಜಾಸ್ತಿ. ಅದಾದಮೇಲೆ ಸ್ಟಾಕರ್ಸ್ ಲೈನ್, ಡಿಪೋಸಿಷನ್ ಆಫ್ ಐರನ್ ಅಟ್ ದ ಅಪೆಕ್ಸ್. ಇದು ಹೆಂಗೈತೆ ಅಂದ್ರೆ ಇಲ್ಲಿ ಇರ್ತೈತಲ್ಲ, ಇಲ್ಲಿ ಸ್ಟಾಕರ್ಸ್ ಲೈನ್ ಅಂತ ಬರ್ತೈತಿ, ಇಲ್ಲಿ ಸ್ಟಾಕರ್ಸ್ ಲೈನ್. ಓಕೆ, ಈ ಅಪೆಕ್ಸ್ದಾಗ ಈ ಸ್ಟಾಕರ್ಸ್ ಲೈನ್ ಇದು. ಎರಡು ಸೇಮ್ ಹಾಕವಲ್ಲ, ಇದು ಸ್ಟಾಕರ್ಸ್ ಲೈನ್ ಬರ್ತೈತಿ, ಡಿಪೋಸಿಷನ್ ಆಫ್ ಐರನ್. ಓಕೆ, ಇಲ್ಲಿ ಸ್ಟಾಕರ್ಸ್ ಲೈನ್ ಬರ್ತೈತಿ ಬೈ. ಸ್ಟಾಕರ್ಸ್ ಲೈನ್ ಆದಮೇಲೆ ಇಲ್ಲೇ ಬರ್ತೈತಿ, ಇದು ಬೇರೆಬೇಕು ಇದನ್ನು ಅಗ್ಮೆಂಟೇಷನ್ ಡ್ಯೂ ಟು ದ ಕಾರ್ನಿಯಲ್ ಡಿಸ್ಟೆನ್ಷನ್. ಅದಾದಮೇಲೆ ಆಸ್ಟಿಗ್ಮ್ಯಾಟಿಸಮ್ ಡ್ಯೂ ಟು ದ ಕಾರ್ನಿಯಲ್ ಡಿಸ್ಟೆನ್ಷನ್. ಅದಾದಮೇಲೆ ಲಾಸ್ ಆಫ್ ವಿಷನ್ ಎಂಟ್ರೋಚಿಂಗ್ ದ ವಿಜುವಲ್ ಆಕ್ಸಿಸ್ ಆಫ್ ಪೀಪಲ್. ಕಾಂಪ್ಲಿಕೇಶನ್ ರಿಕರೆಂಟ್ ಆಯ್ತಿರ್ತೈತಿ, ಸಿಸ್ಟಿಕ್ ಡಿಜನರೇಷನ್, ಇನ್ಫೆಕ್ಷನ್, ನಿಯೋನಾಟ್ ಚೇಂಜಸ್ ಟು ದ ಎಪಿಥೆಲಿಯಮ್. ನಾವು ಟ್ರೀಟ್ಮೆಂಟ್ ಏನು ಮಾಡ್ತೀವಿ, ಐ ಡ್ರಾಪ್ಸ್ ಕೊಡ್ತೀವಿ, ಟಾಪಿಕಲ್ ಸ್ಟೆರಾಯ್ಡ್ಸ್ ಕೊಡ್ತೀವಿ, ಸನ್ ಗ್ಲಾಸಸ್ ಸೆಕೆಂಡ್ ಅಡ್ಯಾಡ್ರ್ ಅಂತೀವಿ. ಆಮೇಲೆ ಇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಯಾವಾಗ ಮಾಡ್ತೀವಿ ಅಂದರೆ ಇದು ಒಳಗೆ ಪೂರ್ತಿ ಟೆರಿಜಿಯಮ್ ಪ್ರೋಗ್ರೆಸ್ ಆಗ್ತಾ ಇದ್ರೆ, ಇಲ್ಲ ಅಂದರೆ ಇದು ಒಂಥರ ಕಾರ್ನಿಯಾ ಒಳಗೆ ಇದು ಯಾವುದದು ಬೌಮನ್ಸ್ ಮೆಂಬ್ರೇನ್, ಸ್ಟ್ರೋಮಾ ಒಳಗೆ ಹೋಗ್ಬಿಡುತ್ತೆ ಅಂದ್ರೆ ಅವ ನಾವು ವಿಜುವಲ್ ಇಂಪೇರಿಯನ್ ಆದ್ರೆ ಮಾಡ್ತೀವಿ. ಅದು ಆಸ್ಟಿಗ್ಮ್ಯಾಟಿಸಮ್ ಇದ್ರೆ ಮಾಡ್ತೀವಿ, ಡಿಪ್ಲೋಪಿ ಇದ್ರೆ ಮಾಡ್ತೀವಿ. ಓಕೆ, ಮೆಥಡ್ಸ್ ಟು ರಿಕವರ್. ಆಮೇಲೆ ಸರ್ಜಿಕಲ್ ಎಕ್ಸಿಷನ್ ವಿತ್ ಫ್ರೀ ಕಂಜಕ್ಟಿವಲ್ ಲಿಂಬಲ್ ಆಟೋಗ್ರಾಫ್ಟ್. ಓಕೆ, ಇದೇನಂತ ಕರಿತೀವಿ, ಸರ್ಜಿಕಲ್ ಎಕ್ಸಿಷನ್ ಆಫ್ ದಿ ಫ್ರೀ ಕಂಜಕ್ಟಿವಲ್ ಲಿಂಬಲ್ ಆಟೋಗ್ರಾಫ್ಟ್ ಟೇಕನ್ ಫ್ರಮ್ ದ ಸೇಮ್ ಐ ಅದರ್. ಈಗ ಕಂಜಕ್ಟಿವ್ ಇರ್ತೈತಲ್ಲ, ಲಿಂಬಲ್ ಆಟೋಗ್ರಾಫ್ಟ್ ಯಾವ ಥರ ಅಂದರೆ, ಈಗ ಕಣ್ಣಂತ ತಿಳ್ಕರ ಬೈ, ಕಣ್ಣಂತ ತಿಳ್ಕರಿ, ಇದು ಪ್ರಾಬ್ಲಮ್ ಈ ಕಣ್ಣಿಗಿಲ್ಲ. ಸೊ ಇಲ್ಲಿ ಏನಾದರೂ ಗ್ರಾಫ್ಟ್ ಇರ್ತವಲ್ಲ, ಗ್ರಾಫ್ಟ್ ತಗೊಂಡು ಈ ಕಣ್ಣಿಗೆ ಹಾಕ್ಬಿಡೋದು. ಇಲ್ಲಿ ಸರ್ಜಿಕಲ್ ಎಕ್ಸಿಷನ್ ಆಫ್ ದಿ
ಅಮ್ನಿಯಾಟಿಕ್ ಮೆಂಬ್ರೇನ್, ಗ್ರಾಫ್ಟ್ ಆ್ಯಂಡ್ ಮೆಟೋಮೈಸಿನ್ ಸಿ. ಮೆಟೋಮೈಸಿನ್ ಸಿ ಏನು ಮಾಡ್ತದೆ ಗೊತ್ತಾ? ವಾಟ್ ಇಸ್ ದ ಫಂಕ್ಷನ್ ಆಫ್ ಮೆಟೋಮೈಸಿನ್? ಮೆಟೋಮೈಸಿನ್ ಫೈಬ್ರೋವಾಸ್ಕ್ಯುಲರ್ ಗ್ರೋತ್ನ ಕಮ್ಮಿ ಮಾಡ್ತೈತಿ. ಲ್ಯಾಮೆರರ್ ಕೆರಾಟಕ್ಟಮಿ, ಲ್ಯಾಮೆಟರ್ ಕೆರಾಟೋಪ್ಲಾಸ್ಟಿ. ಒಂದು 4 ಇದನ್ನು ಮಾಡ್ತೇವೆ ಅಂದ್ರೆ ಕಾಸ್ಮೆಟಿಕ್ ಫಸ್ಟಿಗೆ ಟಾಪಿಕಲ್ ಸ್ಟೆರಾಯ್ಡ್ಸ್ ಕೊಡ್ತೀವಿ, ಕಣ್ಣನ್ನು ಮೇಂಟೈನ್ ಮಾಡೋಕೆ ನೋಡ್ತೀವಿ, CMC ಕೊಟ್ಟು ಕಣ್ಣೀರು ಮೇಂಟೈನ್ ಮಾಡೋಕೆ ನೋಡ್ತೀವಿ. ಸನ್ ಗ್ಲಾಸಸ್ ಕೊಡ್ತೀವಿ, ಜಗ್ಗಿ ಇದಕ್ಕೆ ಎಕ್ಸ್ಪೋಜರ್ ಆಗಬಾರ್ದು ಅಂತೇಳಿ, ಯಾವುದಕ್ಕೆ UV ಪ್ರೊಟೆಕ್ಷನ್ ಆಗಲಿ ಅಂತೇಳಿ. ಯಾಕಂದರೆ ಇದು ಬರೋದೇ ಈ 4ರಿಂದಲ್ಲ ಬೈ. ಯಾವ್ಯಾವು ಇದು ಯಾವುದು UV ಲೈಟ್ ಆಗಲಿ, ಡ್ರೈ ಡಸ್ಕ್ ಎನ್ವೈರನ್ಮೆಂಟ್ ಆಗಲಿ, ಮತ್ತು ಕ್ರೋನಿಕ್ ಕನ್ಜಕ್ಟಿವಿಟಿ ಇರಿಟೇಷನ್ ಆಗಲಿ, ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಆಗಲಿ, ನೀವು ಈ ಎಕ್ಸ್ಪೋಜರ್ಲಿಂದನೇ ಬರೋದು. ಓಕೆ, ಅದಾದಮೇಲೆ ಇಲ್ಲೇನು ಬರ್ತದೆ ಗೊತ್ತಾ? ಯಾವುದಪ್ಪ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಯಿತು ಸಾರಿ ಇದಕ್ಕಲ್ಲ, ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದು ಹೆಂಗೆ ಬರ್ತದೆ ಅಂದ್ರೆ ಲ್ಯೂಬ್ರಿಕೇಟಿಂಗ್ ಐ ಡ್ರಾಪ್ಸ್ ಆಯ್ತು, ಆದಮೇಲೆ ವಿಜುವಲ್ ಇಂಪಾರ್ಟ್ಮೆಂಟ್ ಅದ, ಸರ್ಜಿಕಲ್ ಎಕ್ಸಿಷನ್ ತೆಗೆದುಬಿಡುತ್ತೆ, ಸರ್ಜಿಕಲ್ ಎಕ್ಸಿಷನ್ ವಿತ್ ಫ್ರೀ ಕಂಜಕ್ಟಿವಲ್ ಲಿಂಬಲ್ ಆಟೋಗ್ರಾಫ್. ಅದಾದಮೇಲೆ ಸರ್ಜಿಕಲ್ ಎಕ್ಸಿಷನ್ ಆಫ್ ದಿ ವಿತ್ ಅಮ್ನಿಯಾಟಿಕ್ ಗ್ರಾಫ್ಟ್ ಮೈಟೋಮೈಸಿನ್ CMMC ಅಂತ ಹೇಳ್ತೀವಿ. ಅದನ್ನು ಲ್ಯಾಮೆಲ್ಲರ್ ಕೆರಾಟೋಪ್ಲಾಸ್ಟಿ, ಲ್ಯಾಮೆಲ್ಲರ್ ಕೆರಾಟೋಟಮಿ, ಲ್ಯಾಮೆಲ್ಲರ್ ಕೆರಾಟೋಪ್ಲಾಸ್ಟಿ. ಪಿಂಗ್ವೆಸಿಲ್ ಇಟ್ ಈಸ್ ಅನ್ ಎಲ್ಲೋ raised degenerative nodule on the bulbar conjunctiva due to the degeneration. Okay, it is an yellow raised degenerative nodule on the bulbar conjunctiva due to the degeneration of the subepithelial connective tissue. ಓಕೆ, ಸಬ್ ಎಪಿಥೆಲಿಯಲ್ ಏನಿರ್ತೈತಲ್ಲ ಇದು ಡಿಜೆನ್ರೇಟ್ ಆಗಿರ್ತದೆ. ಡಿಜೆನ್ರೇಷನ್ ಕ್ರಾನಿಕ್ UV ಲೈಟ್ ಎಕ್ಸ್ಪೋಜರ್ ಆದ್ರೆ, ಡ್ರೈ ಡಸ್ಕ್ ಎನ್ವೈರನ್ಮೆಂಟ್, ಏಜಿಂಗ್ ಆದ್ರೆ ಇದು UV ಲೈಟ್ ಇದೇನು ಮಾಡ್ತದೆ? ಇರಿಟೇಷನ್ ನೋಡತೈತಿ, ಎಲೆಸ್ಟೋಡೈಟಿಕ್ ಡಿಜೆನ್ರೇಷನ್ ಆಫ್ ಕೊಲಾಜನ್ ಫೈಬರ್ಸ್, ಆಮೇಲೆ ನೋಡಲ್ ಫಾರ್ಮೇಷನ್, ಅದಾದಮೇಲೆ ಪಿಂಗ್ವೆಲ್ಲ. ಸೊ ಇಲ್ಲೇನು ಓದಿದ್ವಿ ಇದನ್ನು? ಇದ್ರೊಳಗೆ UV ಲೈಟ್, ಡ್ರೈ ಡಸ್ಕ್ ಎನ್ವೈರನ್ಮೆಂಟ್, ಅದಾದಮೇಲೆ ಕ್ರೋನಿಕ್ ಇರಿಟೇಷನ್ ಆಫ್ ದಿ ಕಂಜಕ್ಟೈವಾ ಬಂದಿರ್ತದೆ. ಇದಾದಮೇಲೆ ಡಿಜೆನರೇಟಿವ್ ಹೈಪರ್ ಪ್ಲಾಸ್ಟಿಕ್ ಚೇಂಜಸ್ ಇಂದ ಕಂಜಕ್ಟೈವಾ ಆಗಿತ್ತು. ಇದು ಕಾರ್ನಿಯಾ ಒಳಗೆ ಟೆರಿಜಿಯಮ್ ಮಾಡುತ್ತೆ. ಇದೇನಾಕತಿ? ಇದನ್ನು ಇರಿಟೇಷನ್ ಆಗತ್ತೆ ಬೈ. ಇರಿಟೇಷನ್ ಆದಮೇಲೆ ಎಲಾಸ್ಟೋಟಿಕ್ ಡಿಜೆನರೇಷನ್ ಆಫ್ ಕೊಲಾಜನ್ ಫೈಬರ್ಸ್ ಆಕತಿ. ಇಲ್ಲೇನಾಕತಿ? ಡಿಜೆನರೇಟಿವ್ ಹೈಪರ್ ಪ್ಲಾಸ್ಟಿಕ್ ಚೇಂಜಸ್ ಇಂದ ಕಂಜಕ್ಟಿವೈಟಿಸ್ ಆಕತಿ. ಇಲ್ಲೇನಾಕತಿ? ಎಲೆಸ್ಟೋಡೈಟಿಕ್ ಡಿಜೆನರೇಷನ್ ಆಫ್ ಕೊಲಾಜನ್ ಫೈಬರ್ ಆಕತಿ, ನೋಡಲ್ ಫಾರ್ಮೇಷನ್ ಆಕತಿ, ಪಿಂಗ್ವೆಲ್ಲ ಬರ್ತದೆ. ಓಕೆ, ಅದಾದಮೇಲೆ ಪಿಂಗೋಸಿಲ್ ಬರ್ತದೆ. ಓಕೆ, ಬಯಲ್ಯಾಟ್ರಲ್ ಯೆಲ್ಲೋಶ್ ಟ್ರಯಾಂಗುಲರ್ ನೋಡ್ಯೂಲ್ ನಿಯರ್ ದ ಲಿಂಬಸ್. ಇದು ನ್ಯಾಸಲ್ ಸೈಡ್ ಜಾಸ್ತಿ ಇರ್ತದೆ ಡ್ಯಾನ್ ಟೆಂಪೋರಲ್ ಸೈಡ್. ಈ ಕಡೆ ಈಗ ನ್ಯಾಸಲ್ ಸೈಡ್, ಇಲ್ಲಿ ಟೆಂಪೋರಲ್ ಸೈಡ್ ಇರೋದಕ್ಕಿಂತ ಇನ್ನು ನ್ಯಾಸಲ್ ಸೈಡ್ ಜಾಸ್ತಿ ಇರ್ತೈತಿ ಇನ್ಫಾರ್ಮೇಷನ್ ಆಗೋದು. ಅದಾದಮೇಲೆ ಕಾರ್ನಿಯಲ್ ಇನ್ವಾಲ್ವ್ಮೆಂಟ್ ಆಕತಿ. ಅದಾದಮೇಲೆ ವೋಲ್ಟೇರಿಸಮ್. ಓಕೆ, ಅದಾದ್ಮೇಲೆ ಟ್ರೀಟ್ಮೆಂಟ್ ಏನು ಇರ್ತೈತಿ? ಲಿಬರಿಕೇಟ್ ಮಾಡುವ. ಇದು ಪಿಂಗೋಸಿಲ್ ಅಂತ ನೋಡಿ, ಈ ಥರ ಎಲ್ಲೋ ಡಿಜೆನರೇಷನ್ ಆಫ್ ದಿ ಡಿಜೆನರೇಟಿವ್ ಡಿಸೀಸ್ ಆಫ್ ಕೊಲಾಜನ್ ಫೈಬರ್ಸ್ ಹಿಂಗೆ ಡಿಜೆನರೇಟ್ ಆಗಿಬಿಡ್ತದೆ, ನೋಡಲ್ ಇರಿಟೇಷನ್ ಆಗಿ. ಅದಾದಮೇಲೆ ಸನ್ ಗ್ಲಾಸಸ್ ಸೆಕೆಂಡ್ ಅಡ್ಯಾಡ್ರ್ ಅಂತೀವಿ. ಕಾಸ್ಮಿಕ್ ಏನಾದರೂ ಕಣ್ಣಿಗೆ ಏನಾದರೂ ಈಗ ಮದುವೆ ಆಯ್ತಿರ್ತಾರಲ್ವ, ಹಿಂಗೆ ಏನದು ಕಣ್ಣಾಗ ಹೇಳಿ ಏನು ಅನ್ನಬಾರ್ದು ಅಂತೇಳಿ ಕಣ್ಣು ತೆಗಿಸ್ಕೊಂಬಿಡ್ತಾರೆ. ಅದನ್ನು ಯಾವುದು ಕಣ್ಣಾಗ ಸರ್ಜಿಕಲ್ ಎಕ್ಸಿಷನ್ ಮಾಡಿಸ್ಕೊಂಬಿಡ್ತಾರೆ. ಆದ್ಮೇಲೆ ಸೂಡೋಟೆರಿಜಮ್. ಈ ಸೂಡೋಟೆರಿಜಮ್ ಡಿಫ್ರೆನ್ಸ್ ಹೇಳ್ತಾರೆ. ನಾನ್ ಪ್ರೋಗ್ರೆಸಿವ್ ಅಡೇಷನ್ ಆಫ್ ದಿ ಕಂಜಕ್ಟೈವಾ ಟು ದ ಪೆರಿಫೆರಲ್ ಕಾರ್ನಿಯಾ ಸೆಕೆಂಡರಿ ಟು ದ ಇನ್ಫ್ಲಮೇಷನ್ ಟ್ರೋಮಾ. ಓಕೆ, ಪ್ರೋಗ್ರೆಷನ್ ಆಗ್ತಿರಲ್ಲ. ಇದು ಯಾವಾಗ ಅಂದ್ರೆ ಟ್ರೋಮಾ, ಕೆಮಿಕಲ್ ಬರ್ನ್ ಏನಾದಾಗ, ಥರ್ಮಲ್ ಬರ್ನ್ ಏನಾದ, ಮೆಕ್ಯಾನಿಕಲ್ ಬರ್ನ್ ಏನಾದ, ಆ್ಯಸಿಡ್ ಬಿದ್ದಾಗ ಕಣ್ಣಾಗ ಸ್ವಲ್ಪ, ಆಮೇಲೆ ಹೀಟ್ ಏನಾದರೂ ಕೊಟ್ಟಾಗ ಸ್ವಲ್ಪ, ಅದಾದಮೇಲೆ ಮೆಕ್ಯಾನಿಕಲ್ ಟ್ರೋಮಾ. ಓಕೆ, ಅಂಡ್ ಇನ್ಫ್ಲಮೇಷನ್, ಕಂಜಕ್ಟಿವಿಟಿಸ್ ಆ್ಯಂಡ್ ಕೆರಾಟೋ ಕಂಜಕ್ಟಿವಿಟಿಸ್. ಪೋಸ್ಟ್ ಸರ್ಜರಿ ದಟ್ ಈಸ್ ಕಾರ್ನಿಯಲ್ ಕಂಜಕ್ಟಿವಲ್. ಕ್ಲಿನಿಕಲ್ ಫೀಚರ್ಸ್ ಏನು? ಕಂಜಕ್ಟಿವಿಟಿಸ್ ಅದರ್ ಟು ದ ಕಾರ್ನಿಯಾ ಕ್ಯಾನ್ ಬಿ ಎನಿವೇರ್ ಅಟ್ 360 ಡಿಗ್ರಿ ಅರೌಂಡ್ ದ ಲಿಂಬಸ್. ಈ ಲಿಂಬಸ್ ಸುತ್ತ ಎಲ್ಲಾದರೂ ಇರ್ಬೋದು. ಅದಾದಮೇಲೆ ನಾನ್ ಪ್ರೋಗ್ರೆಸಿವ್, ದಾಟ್ ಯೂನಿಲ್ಯಾಟ್ರಲ್. ಇದನ್ನು ಟ್ರೀಟ್ಮೆಂಟು ಅಂಡರ್ಲೈನ್ ಕಾಸ್ ಇದು NSAIDs ಕೊಡು, ಪೇನ್ ಗೀನ್ ಇದ್ರೆ. ಅದಾದಮೇಲೆ ಸರ್ಜಿಕಲ್ ಎಕ್ಸಿಷನ್ ಇಫ್ ಇಂಡಿಕೇಟೆಡ್. ಓಕೆ, ಅದಾದಮೇಲೆ ಸಬ್ ಕಂಜಕ್ಟಿವಲ್ ಹೆಮರೇಜ್ ಅಂತ 3 ಮಾರ್ಕ್ಸ್ಗೆ ಏನಾದ್ರು ಕೇಳಿದ್ರೆ ಎಕೋಮಸಿಸ್. ಟ್ರೋಮಾ ಎದಕ್ಕೆ ಆಕತಿ? ಫಾರಿನ್ ಬಾಡಿ ಬ್ಲಂಟ್ ಟ್ರೋಮಾ ಪೋಸ್ಟ್ ಸರ್ಜರಿ ಆ್ಯಂಡ್ ಸಡನ್ ಇನ್ಕ್ರೀಸ್ ಇನ್ ದ ವೀನಸ್ ಪ್ರೆಷರ್, ಕಫಿಂಗ್, ಸ್ನೀಸಿಂಗ್ ಆ್ಯಂಡ್ ಇದು ಆಗ್ತದೆ. ಅದಾದಮೇಲೆ ಬ್ಲೀಡಿಂಗ್ ಡಿಸಾರ್ಡರ್ಸ್, ಹಿಮೋಫಿಲಿಯಾ ಆ್ಯಂಡ್ ಪರ್ಪರ್ ಆ್ಯಂಡ್ ಡ್ರಗ್ಸ್, ವಾರ್ಫರಿನ್, ಹೆಪರಿನ್ ಇದ್ರೆ ಇದು ಸಬ್ ಕಂಜಕ್ಟಿವಲ್ ಏನೈತಲ್ಲ ಅದು ಏನಾದ್ರು ಹಿಂಗೆ ಕೊಡ್ದು ಅಂತ ತಿಳ್ಕೊರಿ, ಸ್ವಲ್ಪ ಏನು ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಕತಿ. ವೀನಸ್ ಪ್ರೆಷರ್ ಜಾಸ್ತಿ ಅಂತ ತಿಳ್ಕೊರಿ, ಜಗ್ಗಿ ಹಚ್ಚಿ ಅಂದ್ರಿ, ಕೆಮ್ಮಿದ್ರಿ, ಆದಮೇಲೆ ಗಿಟ್ಸ್ ಬಂದಾಗ ಏನಂದ್ರೆ ಇದು ಅಂತಾರಲ್ಲ ಏನಪ್ಪ ಎಪಿಲೆಪ್ಸಿ ಏನಾದ್ರು ಆದಾಗ, ಸೊ ಅವಾಗ ಎಮರೇಜ್ ಆಗಿಬಿಡ್ತದೆ ಸಣ್ಣ ಬ್ಲಡ್ ವೆಸಲ್, ಬ್ಲೀಡಿಂಗ್ ಡಿಸಾರ್ಡರ್, ಮತ್ತು ಹಿಮೋಫಿಲಿಯಾ, ಪರ್ಪುರ ಆ್ಯಂಡ್ ಡ್ರಗ್ಸ್, ವಾರ್ಫರಿನ್ ಮತ್ತು ಹೆಪರಿನ್ ಕೊಡ್ತೀವಿ ನಾವು. ದಿಸ್ ಇಸ್ ದ ಕಂಪ್ಲೀಷನ್ ಆಫ್ ಕಂಜಕ್ಟಿವ್.
ಥ್ಯಾಂಕ್ ಯು.